ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೇನೆ, ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. जय जय श्री चैतन्य जय नित्यानंद. जय द्वैत चंद्र जय गौर भक्त वृंद. जय अद्वैत चंद्र जय गौर भक्त वृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय द्वैत चंद्र जय गौर भक्त वृंद. जय अद्वैत चंद्र जय गौर भक्त वृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय द्वैत चंद्र जय गौर भक्त वृंद. जय अद्वैत चंद्र जय गौर भक्त वृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ನೋಡಿದ್ದು 10 ಅಪರಾಧಗಳು, ಮತ್ತೆ ಅಪರಾಧಗಳನ್ನು ಹೇಗೆ ನಾವು ದೂರ ಇಡಬೇಕು. ಸೊ ಅದಾಯ್ತು. ಅದಾದ್ಮೇಲೆ ಒಂದು ಜಪ ಸೆಮಿನಾರ್ ಅದನ್ನು ಮಾಡಿದ್ವಿ. ನೀವು ಆ ಸೆಮಿನಾರ್ ಪ್ರಕಾರ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ. ನಮ್ದು ಸೆಮಿನಾರ್ ಅಲ್ಲಿ ನಾವು ಏನ್ ಕಲ್ತ್ವಿ, ಆ ತುಂಬಾ ಸರಳವಾದ ವಿಧಾನ ಏನು ಅಂದ್ರೆ, ನಾನು ಈಗ ಜಪ ಮಾಡ್ತಾ ಇರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಸರಿಯಾಗಿ ಕೇಳ್ತೇನೆ, ಅದು ನಮ್ಮ ಗುರಿ. ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಪ್ರತಿಯೊಂದು ಶಬ್ದವನ್ನು ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್ ಇದನ್ನು ಸರಿಯಾಗಿ ಕೇಳ್ತೇನೆ. ನನ್ನ ಗುರಿ ಕೇವಲ ನಾನು ಈಗ ಜಪ ಮಾಡ್ತಾ ಇರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದು ಮಾತ್ರ. ನಾನು ಮುಂದಿನ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಆಲೋಚನೆ ಮಾಡಲ್ಲ, ಹಿಂದಿನ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆನೂ ಆಲೋಚನೆ ಮಾಡಲ್ಲ. ಸೊ ಆವಾಗ ಏನಾಗ್ತದೆ, ಫ್ಯೂಚರ್ ಭವಿಷ್ಯ ಕಾಲದ ಬಗ್ಗೆ ನಾನು ಆಲೋಚನೆ ಮಾಡಲ್ಲ, ಭೂತಕಾಲದ ಬಗ್ಗೆ ಆಲೋಚನೆ ಮಾಡಲ್ಲ. ನಾನು ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಪ್ರಸ್ತುತ ಇರ್ತೇನೆ. ಆವಾಗ ಏನಾಗ್ತದೆ, ಮೋಡ್ ಆಫ್ ಗುಡ್ನೆಸ್, ಸಾತ್ವಿಕ ಗುಣದಲ್ಲಿ ಜಪ ಮಾಡ್ತೇವೆ. ಆವಾಗ ಜಪ ಅಲೌಕಿಕವಾಗಿರುವುದರಿಂದ ಕ್ರಮೇಣ ನಾವು ಸತ್ವಗುಣಕ್ಕೆ ಬಂದು ಶುದ್ಧ ಸತ್ವಕ್ಕೆ ಏರ್ಲಿಕ್ಕಾಗ್ತದೆ. ನಮ್ಮ ಜಪ ಕೂಡ ಕ್ರಮೇಣವಾಗಿ ನಾಮಾಪರಾಧದಿಂದ ನಾಮಾಭಾಸ ಮತ್ತು ಶುದ್ಧ ನಾಮದ ಕಡೆಗೆ ಏರ್ಬಹುದು. ಸೊ ಹಿಂದಿನ ಎರಡು ವಾರದ ಹಿಂದೆ ಶುಕ್ರವಾರ, ಶನಿವಾರ, ಆದಿತ್ಯವಾರ ಮಹಾರಾಜ್ ಅವರು, ಭಕ್ತಿ ಪ್ರಚಾರ್ ಮಹಾರಾಜ್ ಅವರು ಹರಿನಾಮ ಚಿಂತಾಮಣಿ ಸೊ ಇದರ ಬಗ್ಗೆ
ಇವರು ಒಂದು ಸೆಮಿನಾರ್ ವರ್ಕ್ಶಾಪ್ ಇಟ್ಕೊಂಡಿದ್ರು 3 ದಿನ. ಎಷ್ಟು ಜನರಿಗೆ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಅದರಿಂದ ಕೆಲವು ವಿಷಯಗಳನ್ನು ನಾವು ನಮ್ಮ ಹರಿನಾಮ ಮಹಾತ್ಮ್ಯ ಕ್ಲಾಸ್ ಅಲ್ಲಿ ಸಹ ಅದನ್ನು ಸೇರಿಸ್ಕೊಳ್ಬಹುದು. ಅದು ಹರಿನಾಮ ಚಿಂತಾಮಣಿ ಆ, ಪುಸ್ತಕದಲ್ಲಿ ನಾವು ಹೆಚ್ಚಿನದಾಗಿ ಅಪರಾಧಗಳನ್ನು ಕವರ್ ಮಾಡಿದ್ದೇವೆ. ಆ, ಮತ್ತೆ ನೆಕ್ಸ್ಟ್ ನಾಮಾಭಾಸ. ಆದರೆ ನಾಮಾಭಾಸವನ್ನು ನೋಡುವ ಮೊದಲು ಆ ಆ ವರ್ಕ್ಶಾಪ್ ಅಲ್ಲಿ ಮಹಾರಾಜ್ ಅವರು ಒಂದು ತುಂಬಾ ಸುಂದರವಾದ ಒಂದು ಪಾಯಿಂಟ್ ಅನ್ನು ಹೇಳಿದ್ರು. ಏನು ಅಂದ್ರೆ, ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರರ ಬಗ್ಗೆ ನಾವು ಕೇಳಬೇಕು. ಅವರ ಕೃಪೆಗಾಗಿ ನಾವು ಯಾಚನೆ ಮಾಡಬೇಕು. ಯಾತಕ್ಕಾಗಿ ಅಂದ್ರೆ, ಹರಿನಾಮ ಅಂತ ಹೇಳಿದಾಗ ನಾವು ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲದಿದ್ರೆ ಅದು ಸಂಪೂರ್ಣವಾಗಿ ಇರುವುದಿಲ್ಲ. ಸೊ ಅದಕ್ಕಾಗಿ ಇವತ್ತು ಒಂದು ಕ್ಲಾಸ್ ನಾವು ಶೀಲಾ ಹರಿದಾಸ್ ಠಾಕೂರರ ಬಗ್ಗೆ, ಅವರ ಜೀವನದಲ್ಲಿ ಹೇಗೆ ಅವರು ಜಪವನ್ನು ಮಾಡ್ತಾ ಇದ್ರು ಅದನ್ನು ಸ್ವಲ್ಪ ನೋಡೋಣ. ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರ್. ಸೊ ಶೀಲಾ ಹರಿದಾಸ್ ಠಾಕೂರರ ಜೀವನ ಯಾರಿಗಾದ್ರೂ ಗೊತ್ತಾ? ಯಾವ್ಯಾವ ಪಾಯಿಂಟ್ಸ್ ಗೊತ್ತು ಶೀಲಾ ಹರಿದಾಸ್ ಠಾಕೂರರ ಬಗ್ಗೆ? ಹರೇ ಕೃಷ್ಣ ಒಂದು ಪ್ರಭು. ದಿನಕ್ಕೆ 3 ಲಕ್ಷ ಜಪ ಮಾಡ್ತಾ ಇದ್ರು. ಹೌದು, ಹ್ಮ್ ಅದರಿಂದಾನೇ ಅವ್ರಿಗೆ ಚೈತನ್ಯ ಪ್ರಭು ನಾಮಾಚಾರಿ ಅಂತ ಹರಿದಾಸ್ ಠಾಕೂರ್ ಅಂತ ಹೆಸರು ಕೊಟ್ರು. ಹ್ಮ್ ಮತ್ತೆ ಪ್ರಭು ಅವರು ಮುಸ್ಲಿಮ್ಸ್ ಆಗಿದ್ರು ಕೂಡ ನಮ್ಮ ತತ್ವವನ್ನು ಅಳವಡಿಸ್ಕೊಂಡು ಅವ್ರಿಗೆ ಎಷ್ಟೇ ತೊಂದರೆ ಕೊಟ್ರು ಆ ಮಹಾಮಂತ್ರವನ್ನು ಬಿಡದಿರ ಜಪ ಮಾಡ್ತಾ ಇದ್ರು. ಮತ್ತೆ 4 ಮಾರ್ಕೆಟ್ಗಳ ಮಧ್ಯದಲ್ಲಿ ಅವ್ರಿಗೆ ಮುಸ್ಲಿಮರು ನೀವು ಆ ಹಿಂದೂ ಧರ್ಮವನ್ನು ಫಾಲೋ ಮಾಡಬಾರ್ದು ಅಂತ ಎಷ್ಟು ಶಿಕ್ಷೆ ಕೊಟ್ರು, ಆದ್ರೂ ಅವರು ತಮ್ಮ ಬಾಯಿಂದ ಹರಿನಾಮವನ್ನು ಉಚ್ಚರಿಸುವುದನ್ನು ಬಿಡ್ಲಿಲ್ಲ. ಹ್ಮ್ ವೇಶ್ಯೆ ಬಂದು ಪ್ರಭು ಅವ್ರಿಗೆ ಮದ್ವೆ ಮಾಡ್ಕೊ ಅಂತ ಹೇಳಿದ್ರು, ಅವರು ಶುದ್ಧ ಭಕ್ತಳನ್ನಾಗಿ ಮಾಡಿದ್ರು. ಅಂದ್ರೆ ಮಾಯೆ ಅವ್ರಿಗೆ ಯಾವತ್ತು ಟಚ್ ಮಾಡಕ್ ಆಗ್ಲೇ ಇಲ್ಲ. ಮಾಯೆ ವೈಶ್ಯ ರೂಪದಲ್ಲಿ ಅವ್ರನ್ನ ಟೆಸ್ಟ್ ಮಾಡಕ್ಕೆ ಅಂತ ಬರ್ತಾರೆ. ನಾನು ನಿಮ್ ಜೊತೆ ಸಂಭೋಗ ಮಾಡ್ಬೇಕು ಅಂದಾಗ, ಸರಿ ಆಗ್ಲಿ ಕೂತ್ಕೊಳ್ಳಿ, ನಾನು ಜಪ ಮಾಡಿ ಬರ್ತೀನಿ ಅಂತ ಅವ್ರಿಗೆ ಹೇಳ್ತಾರೆ. ಇವ್ರು ಜಪ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಆ ವೈಶ್ಯ ಕಾದು 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 ಅವರು ಆ ಮಂತ್ರ ಜಪ ಅವ್ರು ಕೇಳಿ ಕೇಳಿ ಅವ್ರು ಇವ್ರ ಶಿಷ್ಯರಾಗಿ ಇವರಿಂದ ದೀಕ್ಷೆ ತಗೊಂಡು ಅವರು ಶುದ್ಧ ಭಕ್ತರಾಗ್ಬಿಡ್ತಾರೆ. ಅಂದ್ರೆ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಶುದ್ಧ ಭಕ್ತರ ಸಂಘ ಎಷ್ಟು ಯಾವ ರೀತಿ ಇರುತ್ತೆ ಅನ್ನೋದು. ಹೌದು. ಬೇರೆ ಏನಾದ್ರೂ ಪಾಯಿಂಟ್ಸ್ ಇದೆಯಾ? ಹೌದು, ನೀವೆಲ್ಲ ಮತ್ತೆ ಹೇಳಿದ್ದು ಅವರು ಸರಿ. ಜಗನ್ನಾಥ್ ಪುರಿಗೆ ಅವರು ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇರ್ಲಿಲ್ಲ. ಇವ್ರು ಮುಸ್ಲಿಮ್ಸ್ ಆದ್ರಿಂದ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಭಗವಂತನ ನೈವೇದ್ಯವನ್ನು ಅವ್ರ ಪ್ರಸಾದವನ್ನು ಅವರೇ ತಗೊಂಡೋಗಿ ಅವ್ರಿಗೆ ತಿನ್ನಿಸ್ತಾ ಇದ್ರು. ಮತ್ತೆ ಅವರು ಶರೀರ ತ್ಯಾಗ ಮಾಡಿದ್ಮೇಲೆ ಖುದ್ದಾಗಿ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಕೈಯಲ್ಲಿ ತಗೊಂಡೋಗಿ ನದಿಯಲ್ಲಿ ಬಿಡ್ತಾರೆ. ಅದು ಹೂಗಳಾಗಿ ಅದು ಹರಿಯುತ್ತೆ ಕೊನೆಗೆ. ಹೌದು. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಪಾಯಿಂಟ್ಸ್ ಹೇಳ್ಬೇಕಾ? ಶೀಲಾ ಹರಿದಾಸ್ ಠಾಕೂರರ ಜೀವನ. ಸೊ ನೀವು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀರಿ. ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಆದಷ್ಟು ಹೆಚ್ಚು ಕಡಿಮೆ ನಮ್ಗೆಲ್ರಿಗೂ ಗೊತ್ತು. ನಾವು ಯಾತಕ್ಕಾಗಿ ಇವತ್ತು ಈ ಕ್ಲಾಸ್ ಅನ್ನು ಇಟ್ಕೊಂಡಿದ್ದೇವೆ ಅಂದ್ರೆ, ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರರ ಆಶೀರ್ವಾದಕ್ಕಾಗಿ ನಾವು ಯಾಚನೆ ಮಾಡ್ತಾ ಇದ್ದೇವೆ. ಅವರ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಂಡು ಅವರ ಕೃಪೆಗಾಗಿ ಯಾಚನೆ ಮಾಡೋದು. ಸೊ ಪ್ರಪ್ರಥಮವಾಗಿ ಅವರ ಆಶೀರ್ವಾದ ತೆಗೆದುಕೊಂಡು ಸ್ಟಾರ್ಟ್ ಮಾಡೋಣ. ಶೀಲಾ ಹರಿದಾಸ್ ಠಾಕೂರರು ಕಲಿಯುಗದ ನಾಮಾಚಾರ್ಯರು. ಈ ಬಿರುದನ್ನು ಯಾರು ಕೊಟ್ರು? ಶ್ರೀ ಚೈತನ್ಯ ಮಹಾಪ್ರಭುಗಳೇ ಸ್ವತಃ ಈ ಬಿರುದನ್ನು ಹರಿದಾಸ್ ಠಾಕೂರರಿಗೆ ಅವರು ಕೊಟ್ರು. ಸೊ ನಾಮಜಪದ ಕುರಿತು ಮಾತನಾಡುವಾಗ ನಾವು ಹರಿದಾಸ್ ಠಾಕೂರರ ಬಗ್ಗೆ ಮಾತನಾಡುವುದು ಸಹ ಅತ್ಯಂತ ಪ್ರಮುಖವಾಗಿದೆ. ನೀವೆಲ್ಲ ಹೇಳಿದ ಹಾಗೆ ನಾಮಾಚಾರ್ಯ ಶೀಲಾ ಹರಿದಾಸ್ ಠಾಕೂರ್ ಜನಿಸಿದ್ದು ಮುಸ್ಲಿಂ ಕುಟುಂಬದಲ್ಲಿ. ಅದು ಈಗ ಬಾಂಗ್ಲಾದೇಶದಲ್ಲಿ ಎಕ್ಸಾಕ್ಟ್ ಯಾವ ಗ್ರಾಮ ಅಂತ ಗೊತ್ತಿಲ್ಲ, ಬಟ್ ಹೆಚ್ಚು ಕಡಿಮೆ ಬೆಂಗಾಲ್ ಬಾಂಗ್ಲಾದೇಶ್ ಹೆಚ್ಚು ಕಡಿಮೆ ಅಲ್ಲಿ ಜನಿಸಿದ್ದು. ಅವರ
ಸಣ್ಣವರಿಂದಾನೇ ಅಚಲ ಭಕ್ತಿ ಇತ್ತು. ಅದರ ಮೊದಲು ಅವರು ನಾಮಾಚಾರ್ಯ ಶೀಲ ಹರಿದಾಸ್ ಠಾಕೂರರಾಗಿ ಈ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸೋ ಮೊದಲು ಬ್ಯಾಕ್ಗ್ರೌಂಡ್ ಏನಿತ್ತು? ಬ್ರಹ್ಮದೇವ ಬ್ರಹ್ಮದೇವ ಯಾರಿಗಾದ್ರೂ ಗೊತ್ತಾ ಈ ಕತೆ? ಬ್ರಹ್ಮ ವಿಮೋಹನ ಲೀಲೆ ಎಸ್ ಆದ ಪ್ರಭು. ಬ್ರಹ್ಮ ವಿಮೋಹನ ಲೀಲೆ ಹೇಳ ಆದಾಗ ಪ್ರಭು. ಹೇಳಿ ಮಾತಾಜಿ. ಅಂದ್ರೆ ಯಾವಾಗ ಬ್ರಹ್ಮ ವಿಮೋಹನೆಯಲ್ಲಿ ಬ್ರಹ್ಮನ್ಗೆ ಗೊತ್ತಾಗುತ್ತೆ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ. ಹ್ಮ್ ಆವಾಗ ಅವ್ರು ಕೇಳ್ಕೊಂತಾರೆ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಹೌದು. ನನ್ಗೆ ರಜಭೂಮಿಲಿ ತೃಣಕ್ಕಿಂತ ಕಡಿಮೆಯಾದ ಒಂದು ಜನ್ಮ ಸಿಗ್ಲಿ, ನಾನು ಯಾವಾಗ್ಲೂ ಭಕ್ತರ ಪಾದ ಧೂಳಿಯಾಗಿ ನಾನಾಗಿರ್ಬೇಕು ಹ್ಮ್ ಅಂತ ಕೇಳ್ಕೊಂತಾರೆ. ಅವರೇ ಈ ನಾಮಾಚಾರ್ಯ ಹರಿದಾಸರಾಗಿ ಹ್ಮ್ ಚೈತನ್ಯ ಲೀಲೆಯಲ್ಲಿ ಬಂದಿರ್ತಾರೆ. ಹೌದು. ವೆರಿ ನೈಸ್ ಮಾತಾಜಿ, ಥ್ಯಾಂಕ್ ಯು. ಸೊ ಬ್ರಹ್ಮದೇವ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಏನನ್ನು ತೋರಿಸ್ತಾನೆ? ಆ, ಅವನು ಭಗವಂತನನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾನೆ. ಟೆಸ್ಟಿಂಗ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಇದು ಏನು ಸೂಚಿಸ್ತದಂದ್ರೆ ಮಿಥ್ಯ ಅಹಂಕಾರ. ಮಿಥ್ಯ ಅಹಂಕಾರ. ಸೊ ಅದಕ್ಕಾಗಿ ಬ್ರಹ್ಮದೇವನಿಗೆ ತುಂಬಾ ಪಶ್ಚಾತ್ತಾಪ ಆಗ್ತದೆ. ಯಾತಕ್ಕಾಗಿ ಪಶ್ಚಾತ್ತಾಪ ಆಗ್ತದೆ? ನಾನು ದೇವೋತ್ತಮ ಪರಮ ಪುರುಷನನ್ನೇ ನಾನು ಪರೀಕ್ಷೆ ಮಾಡಲಿಕ್ಕೆ ಹೋದೆ. ಆದ್ರಿಂದ ನನ್ನ ಅಹಂಕಾರ ಏನಿದೆ, ನನ್ನ ಮಿಥ್ಯ ಅಹಂಕಾರ ತುಂಬಾ ಗಾಢವಾಗಿದೆ. ಆದ್ರಿಂದ ನಾನು ಅತ್ಯಂತ ವಿನಮ್ರವಾದ ಒಂದು ಸ್ಥಾನವನ್ನು ನಾನು ಪಡಿಬೇಕು ಅಂತ ಅವರು ಆ ಇಚ್ಛೆಯನ್ನು ಅವರು ಆಲೋಚನೆ ಮಾಡ್ತಾರೆ. ಆದ್ರೆ ಭಗವಂತನ ಅಂತರ್ಯಾಮಿ ಅವನಿಗೆ ಆ ಈಶ್ವರ ಸರ್ವಭೂತಾನಾಂ ಹೃದೇಶೆ ಅರ್ಜುನ ತಿಷ್ಠತಿ. ಸೊ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ಸೊ ಬೇಸಿಕಲಿ ಭಗವಂತ ಪರಮಾತ್ಮನ ಎಲ್ಲರ ಹೃದಯದಲ್ಲಿದ್ದಾನೆ. ಸೊ ನಮ್ಮ ಆಸೆಗಳು ಏನು, ನಾವು ಯಾವ ಇಂಟೆನ್ಷನ್ ಇಂದ ಯಾವ ಕಾರ್ಯಗಳನ್ನು ಮಾಡ್ತೇವೆ ಎಲ್ಲ ಭಗವಂತನಿಗೆ ಗೊತ್ತು. ಸೊ ಅದರಿಂದ ಇವರು ಬ್ರಹ್ಮದೇವನ ಆಸೆ ಅವರಿಗೆ ಗೊತ್ತಾಯಿತು, ವಿನಮ್ರತೆಯನ್ನು ಹೊಂದಬೇಕಂತ. ಆದ್ರೆ ಆ ಸಮಯದಲ್ಲಿ ಕೃಷ್ಣ ಅವನನ್ನು ಬ್ರಹ್ಮಲೋಕಕ್ಕೆ ಕಳಿಸ್ತಾನೆ. ಆದ್ರೆ ಸ್ವಲ್ಪ ಸಮಯದ ಸುಮಾರು ಕಲಿಯುಗದ ಆರಂಭದ ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಬರುವ ಸಮಯದಲ್ಲಿ ಬ್ರಹ್ಮದೇವರು ನವದ್ವೀಪಕ್ಕೆ ಬಂದು ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸನ್ನು ಮೆಚ್ಚಿ ಗೌರಾಂಗ ಮಹಾಪ್ರಭು ಅವರಿಗೆ ದರ್ಶನವನ್ನು ನೀಡಿ ಏನು ಹೇಳ್ತಾರೆ? ಅದೇ ಅವರು ಕೇಳ್ತಾರೆ, ನನಗೆ ಅತ್ಯಂತ ವಿನಮ್ರವಾದ ಸ್ಥಾನವನ್ನು ಕೊಡು ನಿನ್ನ ಭಕ್ತರ ಮಧ್ಯೆ ಅಂತ ಹೇಳಿದಾಗ ಅವರಿಗೆ ಈ ಮುಸ್ಲಿಂ ಕುಟುಂಬದಲ್ಲಿ ಜನನ ಹೊಂದುವಂತಹ ಯಾಕಂದ್ರೆ ಮುಸ್ಲಿಂ ಕುಟುಂಬದಲ್ಲಿ ಜನರಲ್ಲಿ ಹರಿನಾಮ ಮಾಡುವುದು ಅವರು ಅಷ್ಟು ಅಲೋ ಮಾಡುವುದಿಲ್ಲ. ಆದರೆ ಇವರ ಅಚಲ ಭಕ್ತಿ ಎಲ್ಲಾ ಧಾರ್ಮಿಕ ಮತ್ತು ಸಾಮಾಜಿಕ ಗಡಿಗಳನ್ನು ಅವರು ಮೀರಿ ಬಿಟ್ಟಿದ್ರು. ಸೊ ಅದರಿಂದ ತುಂಬಾ ವಿನಮ್ರರಾದ ಒಂದು ಸ್ಥಾನವನ್ನು ಪಡೆದಿತ್ತು. ಸೊ ಚೈತನ್ಯ ಮಹಾಪ್ರಭುಗಳು ಇವರು ಪ್ರತಿದಿನ 3,00,000 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರು. ಇದಕ್ಕೆ ತುಂಬಾ ಪ್ರಸಿದ್ಧರಾಗ್ತಾ ಹೋಗ್ತಾ ಇದ್ರು. ಸೊ ಇವರು ಮಾಡುವಂತಹ ಶುದ್ಧ ನಾಮ ಜಪ ಇದರಿಂದ ಚೈತನ್ಯ ಮಹಾಪ್ರಭುಗಳು ತುಂಬಾ ಆಕರ್ಷಿತರಾಗಿದ್ರು. 192 ರೌಂಡ್ಸ್ ಪರ್ ಡೇ. ನಾವು 16 ಮಾಲೆ ಜಪ ಮಾಡ್ಲಿಕ್ಕೆ ತುಂಬಾ ಕಷ್ಟಪಡ್ತೇವೆ ಪ್ರತಿದಿನ. 192 ಮಾಲೆ ಜಪಗಳನ್ನು ಮಾಡ್ತಾ ಇದ್ರು. ಸೊ ಇದರಿಂದ ಚೈತನ್ಯ ಮಹಾಪ್ರಭುಗಳು ಅವರಿಗೆ ನಾಮಾಚಾರ್ಯದ ಬಿರುದನ್ನು ಕೊಡ್ತಾರೆ. ಆದ್ರೆ ಅವರು ಪ್ರಸಿದ್ಧರಾಗ್ತಾ ಹೋದಾಗ ಅಲ್ಲಿಯ ಲೋಕಲ್ ರಾಜ ಅವನಿಗೆ ತುಂಬಾ ಸಿಟ್ಟು ಬರ್ತದೆ. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಯಾತಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀಯಾ, ಅವರನ್ನು ಬಂದಿ ಮಾಡಿ ತನ್ನಿ ಅಂತ ಸೇನಾಪತಿಗಳು ಮತ್ತೆ ಸೇವಕರು ಇದ್ದಾರೆ, ಸೈನಿಕರು ಇದ್ದಾರೆ, ಅವರಿಗೆಲ್ಲ ಆಜ್ಞೆಯನ್ನು ಕೊಟ್ಟು ಆ ಸೈನಿಕರು ಹರಿದಾಸ ಠಾಕೂರರನ್ನು ರಾಜರ ಹತ್ರ ಕರೆದುಕೊಂಡು ಬರ್ತಾರೆ. ಆವಾಗ
ರಾಜರು ಹೇಳ್ತಾರೆ, ಯಾತಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀಯಾ? ನಮ್ಮದೇ ಧರ್ಮದ ಆ, ಶಾಸ್ತ್ರಗಳನ್ನು ಓದು. ಆವಾಗ ಹರಿದಾಸ್ ಠಾಕೂರ್ ಏನು ಹೇಳ್ತಾರೆ, ನನ್ನನ್ನು 1000 ನನ್ನ ದೇಹವನ್ನು 1000 ಅಥವಾ ಲಕ್ಷ ತುಂಡುಗಳನ್ನಾಗಿ ತುಂಡು ಮಾಡಿದ್ರು ಸಹ ನನ್ನ ಪ್ರತಿಯೊಂದು ದೇಹದ ಭಾಗವು ಪುಟ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತದೆ ಅಂತ ಅಷ್ಟು ಅಚಲ ನಂಬಿಕೆಯಲ್ಲಿ ರಾಜರಿಗೆ ಉತ್ತರ ನೀಡ್ತಾರೆ. ಆವಾಗ ರಾಜರಿಗೆ ತುಂಬಾ ಸಿಟ್ಟು ಬಂದು ಏನ್ ಹೇಳ್ತಾರೆ, ಇವರನ್ನು 22 ಮಾರ್ಕೆಟ್ ಪ್ಲೇಸಸ್ ಅಂದ್ರೆ ಏನು? ಒಂದು ಮಾರ್ಕೆಟ್ ಪ್ಲೇಸ್ ಅಂದ್ರೆ ಒಂದು ಮಾರ್ಕೆಟ್ ಸ್ಥಾನ. ಅದೇ ರೀತಿ 1, 2, 3, 4, 5, 6 ಇದೇ ರೀತಿ 22 ಮಾರ್ಕೆಟ್ ಪ್ಲೇಸ್ ಸ್ಥಳಗಳಲ್ಲಿ ಆ ಚಾಟಿಯಿಂದ ಹೊಡಿಲಿಕ್ಕೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಆ ತನಕ 2 ಅಥವಾ 3 ಮಾರ್ಕೆಟ್ ಪ್ಲೇಸ್ಗಿಂತ ಜಾಸ್ತಿ ಅವರು ಇದರವರು ಶರಣಾಗತರಾಗ್ತಾ ಇದ್ರು, ಇಲ್ಲವೇ ದೇಹವನ್ನು ಬಿಡ್ತಾ ಇದ್ರು. ಸೊ ಅದಕ್ಕಾಗಿ ಹರಿದಾಸ್ ಠಾಕೂರ್ ಕೂಡ ಅವರು ಶರಣಾಗತರಾಗ್ತಾರೆ ಅಂತ ರಾಜ ಭಾವಿಸಿದ. ಆದ್ರೆ ಈ ಸೇವಕರು ಏನಿದ್ದಾರೆ ಅವರು ಚಾಟಿಯಿಂದ ಹೊಡಿಲಿಕ್ಕೆ ಆರಂಭ ಮಾಡ್ತಾರೆ. 1ನೇ ಮಾರ್ಕೆಟ್ ಪ್ಲೇಸ್, 2ನೇ ಮಾರ್ಕೆಟ್ ಪ್ಲೇಸ್, 22 ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಹೊಡೆದ್ರೂ ಸಹ ಹರಿದಾಸ್ ಠಾಕೂರರಿಗೆ ಏನು ಆಗುವುದಿಲ್ಲ. ಆವಾಗ ಸೇವಕರು ಹೇಳ್ತಾರೆ, ಏನು ಈಗ ನೀನು ದೇಹವನ್ನು ಬಿಟ್ಟಿಲ್ಲ, ಈಗ ರಾಜ ನಮಗೆ ಶಿಕ್ಷೆಯನ್ನು ನೀಡ್ತಾನೆ ಅಂತ. ಆವಾಗ ಹರಿದಾಸ ಠಾಕೂರರು ನೀವು ಏನು ಹೆದರಬೇಡಿ ಅಂತ ಅವರು ಸಂಪೂರ್ಣವಾಗಿ ಸಮಾಧಿ ಅಂದ್ರೆ ಇಂಟರ್ನಲ್ ಕಾನ್ಶಿಯಸ್ನೆಸ್ಸಿಗೆ ಹೋಗಿಬಿಡ್ತಾರೆ, ಅಂದ್ರೆ ದೇಹವನ್ನು ಬಿಟ್ಟ ಹಾಗೆ. ಆವಾಗ ರಾಜನತ್ರ ಬಳಿ ಸಂದೇಶ ನೀಡಿದಾಗ ಹರಿದಾಸ್ ಠಾಕೂರರು ದೇಹ ಬಿಟ್ಟಿದ್ದಾರೆ. ಆದ್ರೆ ಅವ್ರ ದೇಹವನ್ನು ಬಿಟ್ಟಿರ್ಲಿಲ್ಲ, ಸಮಾಧಿಗೆ ಹೋಗಿದ್ದು. ಸೊ ಆಯ್ತು, ಅವರ ದೇಹವನ್ನು ಗಂಗಾ ನದಿಯಲ್ಲಿ ಎಸೆಯಿರಿ ಅಂತ ಆಜ್ಞೆಯನ್ನು ನೀಡ್ತಾರೆ. ಆವಾಗ ಹರಿದಾಸ ಠಾಕೂರರನ್ನು ಗಂಗಾ ನದಿಯಲ್ಲಿ ಎಸೆಯಲಾಯಿತು. ಸ್ವಲ್ಪ ಸಮಯದ ನಂತರ ಹರಿದಾಸ ಠಾಕೂರರು ಮತ್ತೆ ಪ್ರಜ್ಞೆಗೆ ಬಂದು ಅವರು ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮುಂದುವರಿಸ್ತಾರೆ. ಸೊ ಇದು ಒಂದು ಸ್ಟೋರಿ. ಇದರ ನೆಕ್ಸ್ಟ್ ಫೇಸ್ ಏನಾಗ್ತದೆ, ಇದು ಈ ಘಟನೆ ಏನಿದೆ ಲೋಕಲ್ ಹಳ್ಳಿಯ ಜನರೇ ತುಂಬಾ ಅವರು ಹರಿದಾಸ ಠಾಕೂರರು ಒಬ್ರು ಮಹಾನ್ ವ್ಯಕ್ತಿ. ಅವರು 22 ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೊಡೆದ್ರು ಸಹ ಅವರು ದೇಹವನ್ನು ಬಿಡ್ಲಿಲ್ಲ. ಸೊ ತುಂಬಾ ಪ್ರಸಿದ್ಧರಾಗ್ತಾರೆ. ಇದನ್ನು ನೋಡಿ ರಾಮಚಂದ್ರ ಖಾನ್ ಅಂತ ಲೋಕಲ್ ಲೀಡರ್ ಯಾರಿದ್ದಾರೆ ಅವರಿಗೆ ಹರಿದಾಸ್ ಠಾಕೂರ್ ಅವರ ಕೀರ್ತಿಯನ್ನು ತಡೆದುಕೊಳ್ಳಿಕ್ಕೆ ಆಗುದಿಲ್ಲ. ಐ ಕೆನಾಟ್ ಟಾಲರೇಟ್ ಹರಿದಾಸ್ ಠಾಕೂರ್ ಅವರು ಇಷ್ಟು ಪ್ರಸಿದ್ಧರಾಗ್ತಾ ಇದ್ದಾರೆ, ಅವರನ್ನು ಹೇಗಾದ್ರೂ ಅವರನ್ನು ಅಪಕೀರ್ತಿ ಮಾಡ್ಬೇಕು ಅಂತ ವೇಶ್ಯೆಯನ್ನು ಕರೀತಾ, ಅತ್ಯಂತ ಸುಂದರಿಯಾಗಿರುವಂತಹ ವೇಶ್ಯೆಯನ್ನು ಕರೀತ. ಅವಳ ಹೆಸರು ಏನು ಯಾರಿಗ್ ಗೊತ್ತಾ? ಹೀರಾ ಆತರ ಏನೋ ಬರ್ತದೆ. ಸೊ ಅವಳಿಗೆ ಈ ಟಾಸ್ಕ್ ಅಂದ್ರೆ ಏನು, ಈ ವಿಷಯವನ್ನು ಹೇಳ್ತಾರೆ ಏನು ಅಂದ್ರೆ, ಹೇಗಾದ್ರೂ ಹರಿದಾಸ ಠಾಕೂರರ ಪತನವನ್ನು ನೀನು ಮಾಡಬೇಕು. ಅದಕ್ಕಾಗಿ ರಾಮಚಂದ್ರ ಖಾನ್ ಅವರು ಹೇಳ್ತಾರೆ, ನೀನು ಇವತ್ತು ರಾತ್ರಿ ಹೋಗು ಮತ್ತು ಅವರನ್ನು ದಿಗ್ಭ್ರಮೆ ಮಾಡು. ನೀವು ಆ ಸಂಭವವನ್ನು ಮಾಡಬೇಕಾದ್ರೆ ನನ್ನ ಸೇವಕರು ನಿಮ್ಮನ್ನು ಹಿಡಿತಾರೆ, ಆವಾಗ ಅಪಕೀರ್ತಿಯನ್ನು ಮಾಡಬಹುದು ಅಂತ ರಾಮಚಂದ್ರ ಖಾನ್ ಹೇಳ್ತಾನೆ. ಆದ್ರೆ ವೈಶ್ಯ ಏನು ಹೇಳ್ತಾಳೆ, ಇಲ್ಲ ಇಲ್ಲ, ಇವತ್ತು ಬೇಡ, ಇವತ್ತು ನಾನು ಅವನ ಜೊತೆ ಭೋಗವನ್ನು ಮಾಡ್ತೇನೆ, ಒಂದು ದಿನ ನನಗೆ ಭೋಗವನ್ನು ಮಾಡುವ ಅವಕಾಶವನ್ನು ಕೊಡು, ನಾಳೆ ನೀನು ಸೇವಕರನ್ನು ಕಳಿಸು, ಇವತ್ತು ಕಳಿಸ್ಬೇಡ ಅಂತ ಹೇಳ್ತಾನೆ. ಆಯ್ತು ಅಂತ ರಾಮಚಂದ್ರ ಖಾನ್ ಸುಮ್ಮನಾಗ್ತಾನೆ.
ರಾತ್ರಿ ಆ ವೈಶ್ಯೆ ಆ, ಹರಿದಾಸ್ ಠಾಕೂರರ ಹತ್ರ ಹೋಗ್ತಾರೆ. ಹರಿದಾಸ್ ಠಾಕೂರರು ಯಾವ ರೀತಿ ಜಪ ಮಾಡ್ತಾ ಇರ್ತಾರೆ? ಹರಿದಾಸ ಠಾಕೂರರು ಜನರಲಿ ತುಳಸಿ ಗಿಡದ ಎದುರಿಗೆ ಕೂತ್ಕೊಂಡು ಪ್ರತಿದಿನ 3 ಲಕ್ಷದಲ್ಲಿ ಅಂದ್ರೆ 192 ಮಾಲೆಗಳಲ್ಲಿ 64 ಮಾಲೆಗಳು ವಾಚಿಕ ಜಪ, 64 ಮಾಲೆಗಳು ಉಪಾಂಶು ಮತ್ತು 64 ಮಾಲೆಗಳು ಮಾನಸಿಕ ಜಪ. ಈ ರೀತಿ ಮಾಡ್ತಾ ಇದ್ರು. ಅವರು ಯಾವಾಗ ವೈಶ್ಯಲ್ಲಿ ಬರ್ತಾಳೆ ಆ ಸಮಯದಲ್ಲಿ ಹರಿದಾಸ್ ಠಾಕೂರರು ಇನ್ನೊಂದು ಓವನ್ನು ತೆಗೆದುಕೊಂಡಿರ್ತಾರೆ. ಏನೋ ಎಷ್ಟೋ 10 ಕೋಟಿನ 10 ಮಿಲಿಯನ್ ಆ ರೀತಿ ಹರೇ ಕೃಷ್ಣ ಮಹಾಮಂತ್ರವನ್ನು ನಾನು ಸತತವಾಗಿ ಅಂದ್ರೆ ಒಂದು ಕೋಟಾದಲ್ಲಿ ನಾನು ಜಪವನ್ನು ಮಾಡ್ತೇನೆ ಅಂತ. ಸೊ ಆವಾಗ ಆ ವೈಶ್ಯಲ್ಲಿ ಬಂದು ಅವಳು ಹರಿದಾಸ ಠಾಕೂರರನ್ನು ದಿಗ್ಭ್ರಮೆ ಮಾಡಲಿಕ್ಕೆ ನೋಡ್ತಾಳೆ. ಶಿ ವಾಂಟೆಡ್ ಟು ಬಿವಿಲ್ಡರ್ ಹರಿದಾಸ್ ಠಾಕೂರ್. ಅದಕ್ಕಾಗಿ ವಸ್ತ್ರವನ್ನು ಎಲ್ಲ ದೇಹದ ಪ್ರಮುಖವಾದ ಈ ಪಾರ್ಟ್ಗಳನ್ನು ತೋರಿಸುವ ಹಾಗೆ ಅವಳು ಚಲನವಲನಗಳನ್ನು ಮಾಡಿ ಹರಿದಾಸ್ ಠಾಕೂರನ್ನು ದಿಗ್ಭ್ರಮೆ ಮಾಡಲಿಕ್ಕೆ ನೋಡ್ತಾಳೆ. ಮತ್ತು ಹರಿದಾಸ್ ಠಾಕೂರರಿಗೆ ಹೇಳ್ತಾಳೆ, ಇಟ್ ಈಸ್ ವಿಲ್ ಆಫ್ ಪ್ರಾವಿಡೆನ್ಸ್. ಏನು ನೋಡು, ಎಷ್ಟು ಈ ಸಮಯದಲ್ಲಿ ನಾನು ನಿನ್ನ ಜೊತೆ ಭೋಗವನ್ನು ಮಾಡಬೇಕು. ಆವಾಗ ಹರಿದಾಸ ಠಾಕೂರರು ಏನು ಹೇಳ್ತಾರೆ, ನಿನ್ನ ಆಸೆಯನ್ನು ನಾನು ಖಂಡಿತವಾಗಿ ಪೂರೈಸ್ತೇನೆ. ಆದರೆ ನನಗೆ ನನ್ನ ಕೋಟ ಇದೆ, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡುವಂತಹ ಕೋಟ ಇದೆ. ಆ ಪ್ರಿಸ್ಕ್ರೈಬ್ಡ್ ನಂಬರ್ ಏನೋ ಆ ಹರೇ ಕೃಷ್ಣ ಮಹಾಮಂತ್ರ ಯಾವಾಗ ಮುಗಿತದೆ, ನಿನ್ನ ಆಸೆಯನ್ನು ನಾನು ಖಂಡಿತವಾಗಿ ಪೂರೈಸ್ತೇನೆ ಅಂತ ಹರಿದಾಸ ಠಾಕೂರರು ಹೇಳ್ತಾರೆ. ಸೊ ಹರಿದಾಸ ಠಾಕೂರರು ಜಪ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವರು ಸತತವಾಗಿ ಶುದ್ಧ ನಾಮ ಪ್ರೇಮನಾಮವನ್ನು ಜಪ ಮಾಡ್ತಾ ಇದ್ದಾರೆ. ಸೊ ಇವಳು ಅವನ ಹರಿದಾಸ್ ಠಾಕೂರರ ಗಮನವನ್ನು ತನ್ನೆಡೆಗೆ ಇಳಿಲಿಕ್ಕೆ ಪ್ರಪ್ರಥಮವಾಗಿ ತುಂಬಾ ಪ್ರಯತ್ನವನ್ನು ಮಾಡಿದ್ಲು. ಹರೇ ಕೃಷ್ಣ ಆಮೇಲೆ ಪ್ರಭು, ಅವ್ರ ಹೆಸರು ಹೀರಾಬಾಯಿ. ಅದೇ ಹೀರಾಬಾಯಿ, ಕರೆಕ್ಟ್. ಸೊ ಆಮೇಲೆ ಏನಾಗ್ತದೆ, ಅವಳು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಲಿಕ್ಕೆ ಆರಂಭ ಮಾಡಿದ್ಲು. ಮೊದಲು ದಿಗ್ಭ್ರಮೆ ಮಾಡಿ ಗಮನವನ್ನು ಭಂಗ ಮಾಡ್ಲಿಕ್ಕೆ ನೋಡಿದ್ಲು. ಆಮೇಲೆ ಅವಳು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಲಿಕ್ಕೆ ಆರಂಭ ಮಾಡಿದ್ಲು. ಆಮೇಲೆ ಸ್ವಲ್ಪ ಸಮಯದ ನಂತರ ನಿದ್ದೆಗೆ ಹೋಗ್ತು. ಬೆಳಿಗ್ಗೆ ಆಯ್ತು. ಸೊ ಒನ್ ಡೇ ಇಸ್ ಗಾನ್, ಒಂದು ದಿನ ಹೋಯ್ತು. ಓಕೆ, ಬೆಳಿಗ್ಗೆ ಆದ ತಕ್ಷಣ ಹೀರಾಬಾಯಿ ಹಿಂದೆ ತಿರುಗಿ ಹೋಗ್ತಾಳೆ. ರಾಮಚಂದ್ರ ಖಾನ್ ಕೇಳ್ತಾನೆ, ಏನಾಯ್ತು, ಏನಾದ್ರೂ ಅವರ ಪತನವನ್ನು ಮಾಡ್ಲಿಕ್ಕೆ ಸಾಧ್ಯವಾಯಿತು? ಇಲ್ಲ, ಆ ಘಟನೆಯನ್ನು ಹೀರಾಬಾಯಿ ರಾಮಚಂದ್ರ ಖಾನನಿಗೆ ಹೇಳಿದಾಗ ತುಂಬಾ ಆಶ್ಚರ್ಯ ಆಗ್ತದೆ. ಹೌ ಕ್ಯಾನ್ 1 ಪರ್ಸನ್ ಟಾಲರೇಟ್? ಹೇಗೆ ಒಬ್ಬನು ಅಷ್ಟು ಸಂಯಮವನ್ನು ಹೊಂದಲಿಕ್ಕೆ ಸಾಧ್ಯ? ರಾತ್ರಿಯ ಸಮಯ, ಸುಂದರಿಯಾದ ಒಬ್ಬಳಿದ್ದಾಳೆ, ಅದು ಸಹ ದೇಹದ ಪಾಟನ್ನು ತೋರಿಸ್ತಾ ಇದ್ದಾಳೆ. ಹೇಗೆ ಒಬ್ಬನು ಅಷ್ಟು ಸಂಯಮದಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆ? ಅವನಿಗೆ ಅರ್ಥ ಆಗುದಿಲ್ಲ. ಅವಾಗ ಹೀರಾಬಾಯಿ ಹೇಳ್ತಾಳೆ, ಇಲ್ಲ, ಇವತ್ತು ರಾತ್ರಿ ನಾನು ಖಂಡಿತವಾಗಿ ಅವನನ್ನು ಪತನ ಮಾಡ್ತೇನೆ. 2ನೇ ದಿನ ಕೂಡ ಹೋಗ್ತಾಳೆ. 2ನೇ ದಿನ ಕೂಡ ಸೇಮ್ ಇನ್ಸಿಡೆಂಟ್. ಏನು, ನಾನು ನಿನ್ನ ಜೊತೆ ಭೋಗ ಮಾಡಬೇಕು ಅಂತ ಹೇಳ್ತಾಳೆ. ನನ್ನ ಹರಿದಾಸ್ ಠಾಕೂರ್ ಹೇಳ್ತಾರೆ, ನನ್ನ ಪ್ರಿಸ್ಕ್ರೈಬ್ಡ್ ರೌಂಡ್ಸ್ ಇದೆ, ನನ್ನ ಮುಗಿಸ್ಬೇಕು. ಅದು ಮುಗಿಸಿದ ತಕ್ಷಣ ನಿನ್ನ ಆಸೆಯನ್ನು ಪೂರೈಸ್ತೇನೆ. ಮತ್ತೆ ಇವಳು ನೃತ್ಯವನ್ನು ಮಾಡಿ ಮತ್ತೆ ಗಮನವನ್ನು ಸೆಳೆಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಆಗುವುದಿಲ್ಲ. ಆಮೇಲೆ ಇವಳು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳ್ತಾಳೆ. ಆಮೇಲೆ ಮತ್ತೆ ನಿದ್ದೆಗೆ ಹೋಗ್ತಾಳೆ. ಇದೇ ರೀತಿ 2ನೇ ದಿನನೂ ಆಯ್ತು. ಮತ್ತೆ ಬೆಳಿಗ್ಗೆ ಆಯ್ತು. ಮತ್ತೆ ರಾಮಚಂದ್ರ ಖಾನನಿಗೆ ಈಗ ಅವನಿಗೆ ಈಸ್ ಬಿಕಮಿಂಗ್ ರೆಸ್ಟ್ಲೆಸ್. ಅವನಿಗೆ ಆ ಸಿಟ್ಟನ್ನು ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. 3ನೇ ದಿನ ಹೇಳ್ತಾಳೆ, ಖಂಡಿತವಾಗಿ ನಾನು ಇವತ್ತು ಅವನನ್ನು ಪತನಗೊಳಿಸಿಯೇ
ಉಳಿಸ್ತೇನೆ. ಮೂರನೆಯ ದಿನ ಏನಾಗ್ತದೆ, ಮೂರನೆಯ ದಿನ ಅವಳು ಗಮನವನ್ನು ಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸತತವಾಗಿ ಕೇಳಿ 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 ಅವಳ ಹೃದಯವೇ ಬದಲಾಗ್ತದೆ, ಅವಳ ಮನಸ್ಸು ಬದಲಾಗ್ತದೆ. ಬಿಕಾಸ್ ದಟ್ ಈಸ್ ದ ಪವರ್ ಆಫ್ ಹಿಯರಿಂಗ್ ಪ್ಯೂರ್ ಕೃಷ್ಣ ಹೋಲಿ ನೇಮ್. ಶುದ್ಧವಾದ ನಾಮ ಅಥವಾ ಪ್ರೇಮ ನಾಮವನ್ನು ಶುದ್ಧ ಭಕ್ತನ ಲಿಪ್ಸ್ ತುಟಿಗಳಿಂದ ಕೇಳಿದಾಗ ಹೃದಯದಲ್ಲಿ ತುಂಬಾ ಹೃದಯ ಪರಿವರ್ತನೆ ಆಗ್ತದೆ. ಸೊ ಅದಕ್ಕಾಗಿ ಅವಳ ಹೃದಯ ಸಂಪೂರ್ಣವಾಗಿ ಬದಲಾಯಿತು. ಯಾತಕ್ಕೆ? ಅಷ್ಟು ಸಿನ್ಫುಲ್ ಆಗಿದೆ, ಅಷ್ಟು ಪಾಪ ಕಾರ್ಯಗಳನ್ನು ಮಾಡುತ್ತಾ ಇದ್ಲು. ವೈಶ್ಯ ಅಂದ್ರೆ ಇಟ್ಸ್ ಅ ವೆರಿ ಸಿನ್ಫುಲ್ ವೃತ್ತಿ, ಅದು ಏನೋ ತುಂಬಾ ಪಾಪಮಯವಾದಂತಹ ವೃತ್ತಿ. ಸೊ ಅಷ್ಟು ಅನರ್ಥಗಳು ಇರ್ತದೆ. ಆದ್ರೆ ಶ್ರೀ ಹರಿದಾಸ ಠಾಕೂರರ ಪ್ರೇಮ ನಾಮವನ್ನು ಕೇಳಿ ಅವಳ ಹೃದಯ ಬದಲಾಯಿತು, ಪರಿವರ್ತನೆ ಆಯಿತು. ಆಮೇಲೆ ಅವಳು ಹೇಳ್ತಾಳೆ, ಏನೇನೋ ಆಯ್ತು, ರಾಮಚಂದ್ರ ಖಾನ್ ಅವ್ರು ಕಳಿಸಿದ್ದೀನಿ. ಹರಿದಾಸ್ ಠಾಕೂರರು ಹೇಳ್ತಾರೆ, ನನಗೆ ಗೊತ್ತಿತ್ತು, ಐ ನ್ಯೂ ಇಟ್. ನಾನು ಮೊದಲನೆಯ ದಿನವೇ ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೆ, ಆದರೆ ನಾನು ನಿನ್ನ ಉದ್ಧಾರಕ್ಕಾಗಿ 3 ದಿನ ಇಲ್ಲಿ ನಿಂತಿದ್ದೇನೆ. ಸೊ ನೀನು ಈಗ ಒಂದು ಕೆಲಸವನ್ನು ಮಾಡು, ನಿನ್ನ ಪಾಪ ಕಾರ್ಯಗಳಿಂದ, ಈ ವೈಶ್ಯ ವೃತ್ತಿಯಿಂದ ಏನನ್ನು ಹಣವನ್ನು ಗಳಿಸಿದ್ದೀಯ ಅದು ಎಲ್ಲ ಬ್ರಾಹ್ಮಣರಿಗೆ ದಾನ ಮಾಡು ಮತ್ತು ವೈಷ್ಣವರಿಗೆ ದಾನ ಮಾಡು. ಆಮೇಲೆ ಎಲ್ಲವನ್ನು ತ್ಯಜಿಸಿ ಇದೇ ಸ್ಥಳದಲ್ಲಿ ಬಂದು ಸತತವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಮಹಾಮಂತ್ರವನ್ನು ಜಪ ಮಾಡುವಂತ ಅವಳಿಗೆ ದೀಕ್ಷೆಯನ್ನು ನೀಡ್ತಾರೆ. ಅದೇ ರೀತಿ ಹೀರಾಬಾಯಿ ಕ್ರಮೇಣ ಆಮೇಲೆ ತನ್ನ ಸಂಪತ್ತನ್ನು ಎಲ್ಲ ಬ್ರಾಹ್ಮಣರಿಗೆ ವೈಷ್ಣವರಿಗೆ ದಾನ ಮಾಡಿ ಆಮೇಲೆ ಕ್ರಮೇಣ ಬಂದು ಅವಳು ಅಲ್ಲೇ ದೊಡ್ಡ ವೈಷ್ಣವಿ ಆಗ್ತಾಳೆ. ಶಿ ಬಿಕಮ್ಸ್ ವೆರಿ ಫೇಮಸ್. ದೂರದಿಂದ ಅವಳನ್ನು ನೋಡ್ಲಿಕ್ಕೆ, ಅವಳ ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೆ ಜನರೆಲ್ಲ ಬರ್ತಾ ಇದ್ರು. ಸೊ ಇದನ್ನು ಕೇಳಿ ಮತ್ತೆ ಅಫ್ಕೋರ್ಸ್ ಮತ್ತೆ ತುಂಬಾ ಕತೆ ಇದೆ. ಆದ್ರೆ ನಾವು ಈ 22 ಮಾರ್ಕೆಟ್ ಪ್ಲೇಸ್ಗಳು ಚಾಟಿಯಿಂದ ಹೊಡೆಯುವುದು, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ ಶಿಲಾ ಹರಿದಾಸ್ ಠಾಕೂರರು ಎಷ್ಟು ಕರುಣೆಯನ್ನು ಹೊಂದಿದ್ರು ಈ ಚಾಟಿಯಿಂದ ಹೊಡೆದವರು ಅವರ ಮೇಲೂ ಸಹ. ಮತ್ತು ಚೈತನ್ಯ ಮಹಾಪ್ರಭುಗಳು ಈ ಚಾಟಿಯಿಂದ ಹೊಡೆಯುವವರನ್ನು ಶಿಕ್ಷಿಸ್ಲಿಕ್ಕೆ ನೋಡ್ತಾರೆ. ಎಸ್ಪೆಷಲಿ ನಮ್ಗೆ ಗೊತ್ತು, ವೈಷ್ಣವರಿಗೆ ಆ ಸುದರ್ಶನ ಚಕ್ರ ಯಾವಾಗ್ಲೂ ರಕ್ಷಣೆ ಮಾಡ್ತಾ ಇರ್ತದೆ. ಚೈತನ್ಯ ಮಹಾಪ್ರಭುಗಳು ಸುದರ್ಶನ ಚಕ್ರಕ್ಕೆ ಕೇಳ್ತಾರೆ, ಯಾತಕ್ಕಾಗಿ ನೀನು ಚಾಟಿಯಿಂದ ಹೊಡೆಯೋರನ್ನು ಅವರಿಗೆ ಶಿಕ್ಷೆಯನ್ನು ನೀಡಲಿಲ್ಲ ಅಂದಾಗ ಏನ್ ಹೇಳ್ತಾರೆ, ಹರಿದಾಸ್ ಠಾಕೂರರು ನನ್ಗೆ ಶಿಕ್ಷೆಯನ್ನು ನೀಡಲಿಕ್ಕೆ ಬಿಡ್ಲಿಲ್ಲ. ಅವರು ಏನು ಕೇಳ್ತಾ ಇದ್ರು, ಅವರು ಕ್ಷಮಿಸಿದ್ರು ಆ ಚಾಟಿಯಿಂದ ಹೊಡೆದವರು. ಚಾಟಿಯಿಂದ ಹೊಡೆದವರನ್ನು ಕ್ಷಮಿಸಿದ್ದಷ್ಟೇ ಅಲ್ಲ, ಭಗವಂತನ ಹತ್ರನೂ ಬೇಡ್ಕೊಂಡ್ರು, ಭಗವಂತ ನೀನು ಕೂಡ ಆ ಚಾಟಿಯಿಂದ ಹೊಡಿತಾ ಇದ್ದಾರೆ ಮತ್ತು ಅವರನ್ನು ಮತ್ತು ರಾಜನನ್ನು ಕ್ಷಮಿಸು ಅಂತ ಆ ರೀತಿ ಕೇಳಿಕೊಂಡಿರುವುದರಿಂದ ಸುದರ್ಶನ ಚಕ್ರ ಹೇಳ್ತಿದೆ, ನನ್ನ ಹತ್ರ ಪವರ್ ಇಲ್ಲ ನೀನು ಅವರಿಗೆ ಶಿಕ್ಷಿಸ್ಲಿಕ್ಕೆ. ಯಾಕಂದ್ರೆ ಹರಿದಾಸ್ ಠಾಕೂರರ ಕರುಣೆ ಮತ್ತು ವಿನಮ್ರತಾ ಭಾವ ಮತ್ತು ಅವರ ಕ್ಷಮಾ ಭಾವ ನನ್ನನ್ನು ಪವರ್ಲೆಸ್ ಆಗಿ ಮಾಡಿದೆ. ಆವಾಗ ಚೈತನ್ಯ ಮಹಾಪ್ರಭುಗಳು ಸ್ವತಃ ಹೋಗಿ ರಕ್ಷಣೆ ಮಾಡ್ತಾರೆ ಹೊಡೆಯುವಾಗ. ಸೇಮ್ ಇನ್ಸಿಡೆಂಟ್ ಅನ್ನು ಚೈತನ್ಯ ಮಹಾಪ್ರಭುಗಳು ಯಾವಾಗ ಹರಿದಾಸ್ ಠಾಕೂರರಿಗೆ ರಿವೀಲ್ ಮಾಡ್ತಾರೆ, ಮಹಾಪ್ರಕಾಶ್ ಲೀಲಾ ಆದಾಗ ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ತನ್ನ ಮೇಲಿನ ಅಂಗವಸ್ತ್ರವನ್ನು ತೆಗೆದು ತೋರಿಸ್ತಾರೆ, ನೋಡು ಹರಿದಾಸ್ ಠಾಕೂರ್, ನಿನಗೆ ಚಾಟಿಯಿಂದ ಹೊಡಿಬೇಕಾದ್ರೆ ನಾನು ಬೆನ್ನನ್ನು ನೀಡಿದ್ದೆ ಅಂತ. ಚೈತನ್ಯ ಮಹಾಪ್ರಭುಗಳ ಬೆನ್ನ ಮೇಲೆ ಚಾಟಿಯ ಕೆಂಪು ಮಾರ್ಕ್ಗಳು ಇರ್ತವೆ. ಅದನ್ನು ನೋಡಿ ಹರಿದಾಸ್ ಠಾಕೂರರು ಅಲ್ಲಿ ಮೂರ್ಛೆ ತಪ್ಪಿ ಇದ್ದು ಬಿಡ್ತಾರೆ. ಹೇ ಭಗವಂತ, ನೀನು ನನಗಾಗಿ ಯಾತಕ್ಕಾಗಿ ಚಾಟಿಯ ಪೆಟ್ಟನ್ನು ತೆಗೆದುಕೊಂಡೆ ಅಂತ. ಸೊ ಬ್ಯೂಟಿಫುಲ್ ಪಾಸ್ ಟೈಮ್ಸ್ ಮಹಾಪ್ರಕಾಶ್ ಲೀಲಾದಲ್ಲಿ. ಸೊ ಈ ರೀತಿ ಹರಿದಾಸ್ ಠಾಕೂರರ ಜೀವನದಲ್ಲಿ ತುಂಬಾ ವಿಷಯವನ್ನು ನಾವು ಕಲಿಬಹುದು.
ಆದರೆ ಮೇನ್ ವಿಷಯ ಏನು ಅಂದ್ರೆ ಅವರ ವಿನಮ್ರತಾ ಭಾವ, ಅವರ ಕರುಣೆ ಮತ್ತು ಕ್ಷಮಾಭಾವ. ಸೊ ಈ ಮೂರು ವಿಷಯಗಳು ಪ್ರಾಮಿನೆಂಟ್ ಆಗಿ ಇದೆ. ಅದು ಹೀರಾಬಾಯಿಯ ಆ, ಅವರ ಜೊತೆ ಆಗಿರುವಂತಹ ಲೀಲೆ ಇರಬಹುದು, ಅಥವಾ ಚಾಟಿಯಿಂದ ಹೊಡೆದಿರುವಂತಹ ಲೀಲೆ ಇರಬಹುದು. ಎಲ್ಲಾ ಸಮಯದಲ್ಲೂ ಸಹ ತಮ್ಮ ಕಂಪ್ಯಾಷನ್, ಕರುಣೆಯನ್ನು ಅವರು ತೋರಿಸಿದ್ರು. ಮತ್ತು ಹೀರಾಬಾಯಿಯನ್ನು ಕ್ಷಮಿಸಿದ್ರು, ಚಾಟಿಯಿಂದ ಹೊಡೆದವರನ್ನು ಕ್ಷಮಿಸಿದ್ರು, ಅವರ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿದ್ರು, ಭಗವಂತನಲ್ಲಿ ಅವರನ್ನು ಕ್ಷಮಿಸ್ಲಿಕ್ಕೂ ಪ್ರಾರ್ಥನೆಯನ್ನು ಮಾಡಿದ್ರು. ಸೊ ಈ ರೀತಿ ಅವರು ಉದಾಹರಣೀಯವಾದಂತ ಒಂದು ಜೀವನವನ್ನು ನಡೆಸಿದ್ದಾರೆ. ಆದ್ರೆ ಅವರ ಪ್ರಮುಖವಾದ ನಮ್ಮ ಅಟ್ರಾಕ್ಷನ್, ಆಕರ್ಷಣೆ ಅಂದ್ರೆ ಅವರು ಮಾಡುತ್ತಿರುವಂತಹ 3 ಲಕ್ಷ ಬಾರಿ ಮಾಡುವಂತಹ ಹರೇ ಕೃಷ್ಣ ಮಹಾಮಂತ್ರ ಜಪ. ಸೊ ನಮಗೆ ಗೊತ್ತು ಏನು, ಜಪ ಮಾಡಬೇಕಾದ್ರೆ 3 ತರಹದ ಸ್ತರ ಇದೆ. 3 ಸ್ತರಗಳು: ವಾಚಿಕ, ಉಪಾಂಶು, ಮಾನಸಿಕ. ನಾವು ಜಪವನ್ನು ಪ್ರತಿಯೊಬ್ಬರು ಭಕ್ತರು ಮಾಡ್ತಾ ಇರಬಹುದು, ಆದ್ರೆ ಎಲ್ಲರ ಜಪ ಒಂದೇ ರೀತಿ ಅಂತ ನಾವು ಭಾವಿಸ್ಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬರ ಜಪ ಬೇರೆ ಬೇರೆ ಇಂಟೆನ್ಸಿಟಿ ಅಂದ್ರೆ ತೀವ್ರತೆಯನ್ನು ಹೊಂದಿರ್ತದೆ. ಅಥವಾ ಕೆಲವರು ವಾಚಿಕ ಜಪವನ್ನು ಮಾಡಬಹುದು, ಕೆಲವರು ಉಪಾಂಶು ಜಪವನ್ನು ಮಾಡಬಹುದು, ಅಥವಾ ಕೆಲವರು ಮಾನಸಿಕ ಜಪವನ್ನು ಮಾಡಬಹುದು. ಆಮೇಲೆ ಕೆಲವರ ಇಂಟೆನ್ಷನ್ಸ್ಗಳು ಬೇರೆ ಬೇರೆ ಇರಬಹುದು. ಇಂಟೆನ್ಷನ್ಸ್ಗಳು ಅಂದ್ರೆ ಏನು? ಜಪ ಮಾಡುವಂತಹ ಗುರಿಗಳು ಬೇರೆ ಬೇರೆ ಇದೆ. ಯಾವ ಯಾವ ರೀತಿಯ ಗುರಿಗಳು ಇದೆ, ಯಾರಾದ್ರೂ ಹೇಳ್ತೀರಾ? ಯಾವ ಯಾವ ರೀತಿಯಲ್ಲಿ ಗುರಿಗಳನ್ನು ಹೊಂದಿರ್ತಾರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕಾದ್ರೆ? ಕೆಲವರು ಭೌತಿಕಕ್ಕೋಸ್ಕರ, ಭೌತಿಕದಲ್ಲಿ ಪ್ರಗತಿ ಹೊಂದ್ಬೇಕು ಅಂತಾನು ಕೂಡ ಮಾಡ್ತಾರೆ. ಭೌತಿಕ ಅಂದ್ರೆ ನಮ್ಗೊಂದ್ ಮನೆ ಆಗ್ಬೇಕು, ಚೆನ್ನಾಗಿ ಉದ್ಯೋಗ ಆಗ್ಬೇಕು, ಮತ್ತೆ ಹೆಚ್ಚು ಸಂಪಾದನೆ ಆಗ್ಬೇಕು ನಮ್ದು. ಆದರೆ ಶುದ್ಧ ವೈಷ್ಣವರು ಭಗವಂತನ ಸೇವೆ ಒಂದೇ ಕೇಳೋದವರು, ಬೇರೆ ಏನು ಕೇಳೋದಿಲ್ಲ. ಸೊ ಒಂದು ತರಹದ ಜಪ ಅಂದ್ರೆ ಭೌತಿಕವಾದ ಇಚ್ಛೆಗಳನ್ನು ಹೊಂದಿರ್ತಾರೆ. ನನಗೆ ಒಳ್ಳೆ ಹೆಸರು ಬರಬೇಕು, ಎಲ್ರೂ ನನ್ಗೆ ಅಂದ್ರೆ ಭೌತಿಕವಾದ, ನನ್ಗೆ ಮಗ ಬೇಕು, ಮಗಳು ಬೇಕು, ನನ್ಗೆ ಮಕ್ಕಳಾಗ್ಲಿಲ್ಲ, ಮಕ್ಕಳು ಬೇಕು, ನನ್ನ ಹತ್ರ ಗಾಡಿ ಇಲ್ಲ, ಗಾಡಿ ಬೇಕು. ಸೊ ಆ ರೀತಿಯ ಇಂಟೆನ್ಷನ್ಸ್ಗಳನ್ನು ಹೊಂದಿರ್ತಾರೆ. ಮತ್ತೆ ಇನ್ನು ಯಾವ ರೀತಿಯ ಇಂಟೆನ್ಷನ್ಸ್ಗಳು? ಮಾಯಾವಾದಿಗಳು ಇರ್ತಾರೆ. ಅವರು ಸಹ ಜಪವನ್ನು ಮಾಡ್ತಾರೆ, ಹರಿನಾಮವನ್ನು ಮಾಡ್ತಾರೆ, ಆದ್ರೆ ನಾನೇ ದೇವರಾಗ್ಬೇಕು, ಐ ವಾಂಟ್ ಟು ಬಿಕಮ್ ನಾರಾಯಣ, ಐ ವಾಂಟ್ ಟು ಬಿಕಮ್ ಕೃಷ್ಣ, ಈ ರೀತಿ, ಅಥವಾ ಆ ಬ್ರಹ್ಮಜ್ಯೋತಿಯಲ್ಲಿ ನಾನು ಐಕ್ಯ ಆಗ್ಬೇಕು, ಲೀನ ಆಗ್ಬೇಕು, ಈ ರೀತಿಯ ಇಂಟೆನ್ಷನ್ಸ್ಗಳನ್ನು ಹೊಂದಿರೋರು ಇರ್ತಾರೆ. ಅಥವಾ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಮಾಡ್ತೇನೆ, ಆದ್ರೆ ನನಗೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು, ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್ಗಳಿಗೆ ಹೋಗ್ಬೇಕು, ಸ್ವರ್ಗಲೋಕಕ್ಕೆ ಹೋಗಿ ಅಪ್ಸರೆಯರ ಜೊತೆ ನಾನು ಎಂಜಾಯ್ ಮಾಡಬೇಕು, ಸ್ವರ್ಗಲೋಕದಲ್ಲಿ ಎಂಜಾಯ್ ಮಾಡಬೇಕು, ಮೆಟೀರಿಯಲ್ ಆಪುಲೆನ್ಸಸ್ ಇರಬೇಕು, ಜಪವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಭಗವಂತನ ಹತ್ರ ಈ ರೀತಿ ಆಸೆಗಳನ್ನು ಕೇಳ್ತಾರೆ. ಸೊ ಈ ರೀತಿಯ ಆಸೆಗಳು, ಗುರಿಗಳನ್ನು ಹೊಂದಿದ್ರೆ ಇಟ್ ಇಸ್ ಅ ಡಿಸ್ಟಾರ್ಟೆಡ್ ಫೇತ್. ಅದನ್ನು ನಾವು ನಾಮಾಭಾಸದಲ್ಲಿ ನೋಡೋಣ. ಡಿಸ್ಟಾರ್ಟೆಡ್ ಫೇತ್ ಇದ್ರೆ ಅಂದ್ರೆ ಶ್ರದ್ಧೆ ಶುದ್ಧವಾಗಿಲ್ಲ. ಶ್ರದ್ಧೆ ಶುದ್ಧ ಯಾವಾಗ ಆಗ್ತದೆ? ನಾವು ಅದಕ್ಕಾಗಿ ಇಲ್ಲಿ ಯಾವಾಗ್ಲೂ ಪ್ರತಿದಿನ ನಾವು ಪ್ರಪ್ರಥಮವಾದ ಕ್ಲಾಸಿಂದಾನು ಏನು ಹೇಳ್ತಾ ಇದ್ದೇವೆ, ನಮ್ಮ ಶ್ರದ್ಧೆ ಶುದ್ಧವಾಗಬೇಕಾದ್ರೆ ನಮ್ಮ ಗುರಿ ಏನಿರ್ಬೇಕು? ಕೃಷ್ಣ ಪ್ರೇಮ. ನಮ್ಮ ಗುರಿ ಕೃಷ್ಣ ಪ್ರೇಮ ಆಗಿರ್ಬೇಕು. ನಮಗೆ ಬೈಕ್ ಬೇಕು, ಕಾರ್ ಬೇಕು, ಮಕ್ಕಳು ಬೇಕು, ಬಂಗ್ಲೆ ಬೇಕು, ದುಡ್ಡು ಬೇಕು, ಅದೆಲ್ಲ ಬೇಡ, ಅದು ನಮ್ದು ಗುರಿ ಅಲ್ಲ. ಅಥವಾ ನಾವೇ ಭಗವಂತರಾಗಬೇಕು ಅನ್ನೋ ಗುರಿ ಇಲ್ಲ, ಅಥವಾ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅನ್ನುವ ಗುರಿ ಇಲ್ಲ. ನಮ್ಮ ಗುರಿ ಕೃಷ್ಣ ಪ್ರೇಮ.
ಟು ಬಿಕಮ್ ದಾಸಾನುದಾಸ, ಕೃಷ್ಣನ ವೈಷ್ಣವರ ದಾಸಾನುದಾಸ ಆಗ್ಬೇಕು. ಈ ಗುರಿಯನ್ನು ಹೊಂದಿದ್ದಾಗ ನಮ್ಮ ಶ್ರದ್ಧೆ ಶುದ್ಧವಾಗಿರ್ತದೆ. ಶ್ರದ್ಧೆ ಶುದ್ಧವಾದಾಗ ನಾವು ಶುದ್ಧ ನಾಮಕ್ಕೆ ಬರ್ಲಿಕ್ಕೆ ನಮ್ಗೆ ಸುಲಭ ಆಗ್ತದೆ. ಇದು ಒಂದು ವಿಷಯ ನಾವು ನೆನ್ಪಿಟ್ಕೊಳ್ಳಿ. ಇನ್ನೊಂದು ವಿಷಯ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಸಹ ಡಿಸ್ಕಸ್ ಮಾಡಿದ್ದೀವಿ. ಏನು ಅಂದ್ರೆ ತೀವ್ರತೆ. ಎಷ್ಟು ತೀವ್ರತೆಯಿಂದ ನಾವು ಜಪ ಮಾಡ್ತೇವೆ ಅಷ್ಟು ಬೇಗ ಶುದ್ಧರಾಗ್ತೇವೆ, ಅಷ್ಟು ಬೇಗ ನಾವು ನಾಮಾಪರಾಧ ಸ್ತರದಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಹರಿದಾಸ ಠಾಕೂರರ ಜೀವನದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. 192 ಮಾಲೆಗಳನ್ನು ಜಪ ಮಾಡ್ತಾ ಇದ್ರು ಸಹ ಅವರು ತುಂಬಾ ತೀವ್ರತೆಯಿಂದ, ಮಗ್ನ ಚಿತ್ತದಿಂದ, ಏಕಾಗ್ರ ಚಿತ್ತದಿಂದ ಅವರು ಜಪವನ್ನು ಮಾಡ್ತಾ ಇದ್ರು. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಹೇಗೆ ಅವರು ಜಪವನ್ನು ಮಾಡ್ತಾ ಇದ್ದಾರೆ. ಸೊ ಈ 3 ರೀತಿಯ ಜಪಗಳಲ್ಲಿ ವಾಚಿಕ ಜಪ ಅಂದ್ರೆ ಏನು ನಾನು ಹೇಳಿದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲಿ. ಯಾರಾದ್ರೂ ಹೇಳ್ತೀರಾ ವಾಚಿಕ ಅಂದ್ರೆ ಏನು, ಉಪಾಂಶು ಅಂದ್ರೆ ಏನು, ಮಾನಸಿಕ ಅಂದ್ರೆ ಏನು? ಮಾನಸಿಕ ಅಂದ್ರೆ ಅವ್ರು ಜೋರಾಗಿ ಮಾಡ್ದಿರ ಮನಸ್ಸಲ್ಲೇ ಮಾಡ್ಕೊಳ್ಳೋದು. ವಾಚಿಕ ಅಂದ್ರೆ ನಾವು ಜೋರಾಗಿ ಮಾಡೋದು. ಉಪಾಂಶಿಕ ಗೊತ್ತಿಲ್ಲ. ಯಾರು ಹೇಳ್ತೀರಿ? ಬೇರೆ ಯಾರಿಗಾದ್ರೂ ಗೊತ್ತಾ? ಬೇರೆ ಯಾರಾದ್ರೂ ಹೇಳ್ತಿರೋ? ನಮ್ಮ ತುಟಿ ಮಾತ್ರ ಅಲ್ಗಾಡುತ್ತೆ, ಬೇರೆಯವ್ರಿಗೆ ಕೇಳ್ಸಲ್ಲ, ನಮಗ್ ಮಾತ್ರ ಕೇಳಿಸ್ತಾ ಇರುತ್ತೆ. ವೆರಿ ನೈಸ್. ಸೊ 3 ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಸುಂದರಿ ಹೇಳಿ ಜಯಂತಿ. ವಾಚಿಕ ಅಂದ್ರೆ ವಾಚಿಕ ಅಂದ್ರೆ ಪ್ರಭು ನಾವು ಜೋರಾಗಿ ಉಚ್ಚಾರಣೆ ಮಾಡ್ತೀವಿ. ಜೋರಾಗಿ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಸುತ್ತಲೂ ಮುತ್ತಲು ಇರುವ ಜೀವಿಗಳು ಕೂಡ ಅದನ್ನ ಕೇಳಿಸ್ಕೊಂತಾರೆ, ಅವ್ರಿಗೂ ಕೂಡ ಅದರಿಂದ ಸುಕೃತಿ ಬರುತ್ತೆ. ಅದರಿಂದ ನಾವು ಜೋರಾಗಿ ಮಾಡ್ಬೇಕು ಅಂತ. ಸೊ ಅದು ವಾಚಿಕ. ಉಪಾಂಶ ಅಂದ್ರೆ ಏನು? ಅದೇ ನಮ್ಮ ಬರೀ ತುಟಿಗಳು ಮಾತ್ರ, ನಮಗ್ ಮಾತ್ರ ಅದು ಗೊತ್ತಾಗ್ತಾ ಇರುತ್ತೆ. ಬೇರೆಯವ್ರಿಗೆ ಅದರಿಂದ ಏನು ಲಾಭ ಆಗಲ್ಲ, ನಮಗ್ ಮಾತ್ರ ಆಗುತ್ತೆ. ಅಂದ್ರೆ ಇದೊಂಥರ ಸ್ವಾರ್ಥ ತರ ಆಗುತ್ತೆ ಅಂತ. ಇಲ್ಲ, ಅದು ಸ್ವಾರ್ಥ ಇಲ್ಲ. ಅದು ಆಕ್ಚುಲಿ ನೀವು ಜಪದಲ್ಲಿ ನೋಡ್ಬೇಕಾದ್ರೆ ಉಪಾಂಶು ವಾಚಿಕ ಏನಿದೆ, ವಾಚಿಕಕ್ಕಿಂತ 10 ಪಟ್ಟು ಮೋರ್ ಪವರ್ಫುಲ್ ಉಪಾಂಶಕ್ಕಿಂತ 100 ಪಟ್ಟು ಪವರ್ಫುಲ್ ಮಾನಸಿಕ. ಸೊ ವಾಚಿಕಕ್ಕಿಂತ ಮಾನಸಿಕ 1000 ಪಟ್ಟು ಮೋರ್ ಪವರ್ಫುಲ್ ಆಗಿದೆ. ಸೊ ಜಪ ಮಾಡ್ಬೇಕಾದ್ರೆ ನಾವು ಯಾವುದೇ ಜಪವನ್ನು ಸಹ ನಾವು ಮಾಡ್ಬೋದು. ಆದ್ರೆ ವಾಚಿಕವನ್ನು ಜನರಲಿ ಆಧ್ಯಾತ್ಮಿಕ ಗುರುಗಳು ಯಾತಕ್ಕಾಗಿ ಪ್ರಿಸ್ಕ್ರೈಬ್ ಮಾಡ್ತಾರೆ? ಅಂದ್ರೆ ಪ್ರಭು ಅದು ಕಾಯ ವಾಚ ಮನಸ 3 ಕೆಲಸ ಮಾಡುತ್ತಲ್ಲಿ ಅಂತ. ವಾಚಿಕ ಮತ್ತೆ ಬೇರೆಯವ್ರಿಗೂ ನಾವೊಬ್ರೇ ಉದ್ಧಾರ ಆಗೋದೆಲ್ಲ, ಬೇರೆಯವ್ರನ್ನು ಕೂಡ ಸುಕೃತಿಗೆ ತರುತ್ತದೆ. ನಮ್ಮ ಮನ್ಸು ಸ್ವಲ್ಪ ಬೇರೆದನ್ನೆಲ್ಲ ಥಿಂಕ್ ಮಾಡ್ತಾ ಇರುತ್ತಲ್ಲ. ದಟ್ ಈಸ್ ದ ಪಾಯಿಂಟ್. ಮನಸ್ಸು ಬೇರೆ ಕಡೆ ಹೋಗದೆ ಇರೋ ತರ ಅದು ಕಂಟ್ರೋಲ್ ಮಾಡುತ್ತಲ್ಲ ಪ್ರಭು. ಅಂದ್ರೆ ಅವರು ಹೇಳ್ತಾರೆ ಅಂದ್ರೆ ಏನು, ಬೇರೆಯವರಿಗೆ ಉದ್ಧಾರ ಆಗ್ತದೆ ಅಂತ. ಆದ್ರೆ ಬೇರೆಯವರಿಗೆ ಉದ್ಧಾರ ಆಗ್ಲಿಕ್ಕೆ ಕೀರ್ತನ್ ಕೂಡ ಇದೆ, ಕೀರ್ತನ್. ಆದ್ರೆ ವಾಚಿಕ ಜಪ ಜಾಸ್ತಿ ಜೋರಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾತಕ್ಕಾಗಿ ಅಂದ್ರೆ ಮನಸ್ಸು ತುಂಬಾ ಚಂಚಲವಾಗಿ ಇರ್ತದೆ. ಯಾರಿಗೆ ತುಂಬಾ ಮನಸ್ಸು ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ, ತುಂಬಾ ಪ್ಯಾಷನ್ ಇದ್ರೆ, ರಜೋಗುಣ ಇದ್ರೆ ವಾಚಿಕ ಜಪ ಮಾಡುವುದು ಒಳ್ಳೆಯದು. ಯಾತಕ್ಕಾಗಿ ಅಂದ್ರೆ ಜೋರಾಗಿ ಜಪ ಮಾಡ್ಬೇಕಾದ್ರೆ ಪ್ಯಾಷನೇಟ್ ಮೈಂಡ್, ರಜೋಗುಣದಲ್ಲಿರುವಂತಹ ಮನಸ್ಸು ಕಾಮ್ ಡೌನ್ ಆಗ್ತದೆ. ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಫೋಕಸ್ ಮಾಡಬಹುದು. ಹಾಗಂತ ನಾವು ವಾಚಿಕ ಜಪ ಮಾಡಬಾರ್ದು ಅಂತಲ್ಲ. ದಟ್ ಈಸ್ ವೆರಿ ವೆರಿ ಗುಡ್. ವಾಚಿಕ ಜಪವನ್ನು ಮಾಡುವುದು ತುಂಬಾ ಒಳ್ಳೆಯದು. ಆದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಅದಕ್ಕಿಂತ 10 ಪಟ್ಟು ಉತ್ತಮವಾದ ಜಪ ಉಪಾಂಶು ಜಪ. ಯಾತಕ್ಕಾಗಿ ಉಪಾಂಶು ಜಪ ಉತ್ತಮ?
ಯಾತಕ್ಕಾಗಿ ಅಂದ್ರೆ ಮೋರ್ ಕಾನ್ಸಂಟ್ರೇಷನ್, ತುಂಬಾ ಏಕಾಗ್ರಚಿತ್ತವಾಗಿ ಜಪ ಮಾಡ್ಬೋದು ವಾಚಿಕಕ್ಕಿಂತ. ಆದ್ರಿಂದ ಈ ವಾಚಿಕ ಜಪ ಮಾಡ್ತಾ 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 ಕೆಲವರು ಉಪಾಂಶು ಜಪಕ್ಕೆ ಬರ್ತಾರೆ. ಉಪಾಂಶು ಮಾಡ್ತಾ 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 ಕ್ರಮೇಣ ಮಾನಸಿಕಕ್ಕೆ ಹೋಗ್ತಾರೆ. ಮಾನಸಿಕ ಜಪ ತುಂಬಾ ತುಂಬಾ ಕಷ್ಟ. ಇಟ್ ಈಸ್ ಲೈಕ್ ವೆರಿ ಡಿಫಿಕಲ್ಟ್, ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್ ಅದು. ಮಾನಸಿಕ ಜಪ ಅದು ಮಾನಸಿಕ ಜಪ ಮಾಡ್ಲಿಕ್ಕೆ ತುಂಬಾ ಹೈಯರ್ ಸ್ಟೇಜಸ್ ಅಲ್ಲಿ ಇದ್ರೆ ಮಾತ್ರ ಮಾನಸಿಕ ಜಪವನ್ನು ಮಾಡ್ಬೋದು. ಅದು ಇಲ್ಲದಿದ್ರೆ ಸಾಮಾನ್ಯವಾಗಿ ವಾಚಿಕ ಅಥವಾ ಉಪಾಂಶು ಜಪವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಉಪಾಂಶು ಜಪಕ್ಕಿಂತ 100 ಪಟ್ಟು ಪವರ್ಫುಲ್ ಮಾನಸಿಕ ಜಪ. ಯಾಕಂದ್ರೆ ಮಾನಸದಲ್ಲಿ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ಪಷ್ಟವಾಗಿ ಜಪ ಮಾಡುವುದು ಕೂಡ ತುಂಬಾ ಕಷ್ಟ. ಯಾತಕ್ಕಾಗಿ? ಯಾರಾದ್ರೂ ಮಾನಸಿಕ ಜಪವನ್ನು ಪ್ರಯತ್ನ ಮಾಡಿದ್ದೀರಾ? ಯಾರಾದ್ರೂ ಮಾನಸಿಕ ಜಪವನ್ನು ಪ್ರಯತ್ನ ಮಾಡಿದ್ದೀರಾ? ಮಾಡ್ತೀನಿ ಪ್ರಭು, ಹ್ಮ್ ಮಾಡ್ತೇವೆ ಈಗ. ಜಪ ಮಾಡುವಾಗ ಕಂಟಿನ್ಯೂ ಇರುವಾಗ ಒಮ್ಮೊಮ್ಮೆ ಬಾಯಾರಿಕೆ ಆಗುದಾ, ಇಲ್ಲ ಗಂಟ್ಲು ಏನಂತೂ ತುರಿಸ್ತದ, ಹಂಗ ಹೇಳುವಾಗ ನಾನು ಮಾನಸಿಕವಾಗಿ ಮಾಡ್ತೇನೆ. ಕಂಟಿನ್ಯೂಸ್ ಎಲ್ಲ, ಮತ್ತೆ ನಾರ್ಮಲ್ ಇದಕ್ಕೆ ವಾಚಕ್ಕೆ ಬರ್ತೇನೆ. ಬೇರೆ ಯಾರಾದ್ರೂ ಪ್ರಯತ್ನ ಮಾಡಿದ್ದೀರಾ? ಏನಾಗ್ತದೆ ಮಾನಸಿಕದಲ್ಲಿ ಜಪ ಮಾಡಿದಾಗ? ನಾವು ಮಾಡಿದ್ದೀವಿ ಪ್ರಭುಜಿ ಮಾನಸಿಕ ಜಪ. ಮಾನಸಿಕವಾಗಿ ಜಪ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ನಾವ್ ಒಂದ್ ಶಬ್ದನ ಬಿಟ್ಬಿಡ್ಬಹುದು, ಇಲ್ಲ ಅದು ಮಾನಸಿಕದಲ್ಲಿ ಜಪ ಮಾಡ್ಬೇಕಾದ್ರೆ ಶಬ್ದಗಳು ಬಿಟ್ಬಿಡ್ಬೋದು. ಯಾತಕ್ಕಾಗಿ? ನಾವು ಅದೇ ಹರೇ ಕೃಷ್ಣ, ಅದು ಮೈಂಡ್ ಮಾನಸಿಕವಾಗಿ ಮಾಡ್ಬೇಕಾದ್ರೆ ಸ್ವಲ್ಪ ಅದು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ನಮ್ಗೆ ಆತರ ಇನ್ನು ಇದಿಲ್ಲ, ಅಭ್ಯಾಸ ಇಲ್ಲ. ಮತ್ತೆ ಇನ್ನು ಯಾರೋ ಮಾತಾಜಿ ಯಾರು ಅವರು ಹೇಳಿದ್ರು, ಏನು ಅವರು ಜಪ ಪ್ರಭುಜಿ ಮಾನಸಿಕ ಜಪ ಮಾಡ್ಬೋದು, ಬಟ್ ಏತಕ್ಕೆ ಅದು ಒಳ್ಳೇದು ಅಂದ್ರೆ, ಈಗ ನನ್ಗೆ ಇಷ್ಟ ಜಪ ಮಾಡಕ್ಕೆ, ಈಗ ನಮ್ಮ ಹಸ್ಬೆಂಡ್ಗೆ ಸೊಂಡಾಗಲ್ಲ, ಮಕ್ಳಿಗಾಗಲ್ಲ. ಅದ್ರಿಂದ ನಾವು ಮಾನಸಿಕ ಜಪ ಮಾಡಿದ್ರೆ ನಮ್ಮೊಳಗೆ ನಾವು ಅಂದ್ರೆ ಜ್ಞಾನದಿಂದ ಮಾಡ್ಬೇಕು, ಒಂದು ಬಿಡ್ದಿರಾ ಮಾಡಿದ್ದೀನಿ ನಾನು. ನನ್ಗೂ ನೆಮ್ಮದಿ ಇರುತ್ತೆ. ಯಾಕಂದ್ರೆ ಇನ್ನೊಬ್ರಿಗೆ ಅವ್ರಿಗಿಷ್ಟ ಇಲ್ದಿ ಸೌಂಡ್ ಅವ್ರಿಗೆ ಕೇಳಿಸೋದು ಅವ್ರಿಗಿಷ್ಟ ಆಗಲ್ಲ. ಅದ್ರಿಂದ ತುಂಬಾ ಅನುಕೂಲ ಮಾನಸಿಕ ಜಪ. ಬಟ್ ಅಕ್ಷರಗಳು ಭಾರಿ ಕಷ್ಟ ಇದೆ, ಉಚ್ಚಾರಣೆ ಮಾಡಕ್ಕೆ ಒಂದು ಬಿಟ್ಟು ಬಿಡ್ಬೋದು ಮಾತಾಜಿ ಹೇಳ್ದಂಗೆ. ಸೊ ಜ್ಞಾನವಾಗಿ ಮಾಡಿದ್ರೆ ಒಳ್ಳೇದು ಆಗುತ್ತೆ ಅಂತ ಪ್ರಭುಜಿ ನನ್ಗೆ. ಆಮೇಲೆ ಸ್ಲೋನು ಆಗುತ್ತೆ ಪ್ರಭುಜಿ, ಫಾಸ್ಟ್ ಬರಲ್ಲ. ಹೌದು, ಸ್ಲೋ ಆಗುತ್ತೆ. ಹೌದು. ಯಾತಕ್ಕಾಗಿ ಅದೆಲ್ಲ ಆ ರೀತಿ ಆಗ್ತದೆ? ಈಗ ನೀವು ಹೇಳಿದ್ರಿ, ಮಾತಾಜಿ ಹೇಳಿದ್ರು ಶಬ್ದ ಮಿಸ್ ಆಗತ್ತೆ, ನೀವೆಲ್ಲ ಹೇಳಿದ್ರಿ ಶಬ್ದ ಮಿಸ್ ಆಗತ್ತೆ, ಸ್ಲೋ ಆಗತ್ತೆ, ಮತ್ತೆ ತುಂಬಾ ಜಾಸ್ತಿ ಸಮಯ ತನಕ ಮಾನಸಿಕ ಮಾಡಕ್ಕಾಗಲ್ಲ. ಯಾತಕ್ಕಾಗಿ ಇದಾಗತ್ತೆ? ನಮ್ ಮನ್ಸು ಅಷ್ಟ್ರೊಳಗಾಗ್ಲೇ ಬೇರೆ ಏನೋ ಮನಸ್ಸಿನಲ್ಲಿ ಕಾಮಕ್ರೋಧ, ಲೋಭ ಮೋಹ ಮದ ಮಾತ್ಸರ್ಯಗಳು ಇದ್ದಾಗ ಮಾನಸಿಕ ಜಪ ತುಂಬಾ ಕಷ್ಟ ಆಗ್ತದೆ. ನಾವು ಮಾಡಬಹುದು ಮಾನಸಿಕ ಜಪ, ಒಂದು ಅರ್ಧ ರೌಂಡ್ ಮಾಡಬಹುದು, ಅಥವಾ ಸ್ವಲ್ಪ ಮಹಾಮಂತ್ರಗಳನ್ನು ಮಾಡಬಹುದು, ಅದು ಹೆಚ್ಚು ಕಡಿಮೆ ಸಾಧ್ಯ ಆಗಬಹುದು. ಆದರೆ ಇಲ್ಲಿ ಹರಿದಾಸ್ ಠಾಕೂರರು 64 ಸುತ್ತುಗಳು ಮಾನಸಿಕ, ಅಥವಾ ನಮ್ದು 16 ಮಾಲೆಗಳಲ್ಲಿ 6 ಮಾಲೆಗಳು 10 ಮಾಲೆಗಳು ಮಾನಸಿಕ ಎಲ್ಲ ಮಾಡಬೇಕಾದ್ರೆ ತುಂಬಾ ಕಷ್ಟ. ಯಾತಕ್ಕೆ ಅಂದ್ರೆ ಮನಸ್ಸಿನಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರುವುದರಿಂದ ಇಂಪ್ರೆಷನ್ಸ್ಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ಪಷ್ಟವಾಗಿ ಜಪ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಮಾನಸಿಕ ಜಪ ಇಸ್ ಮೆಂಟ್ ಫಾರ್ ಅಡ್ವಾನ್ಸ್ಡ್ ಪ್ರಾಕ್ಟಿಷನರ್ಸ್. ತುಂಬಾ ಜಾಸ್ತಿ ಪ್ರಗತಿಯನ್ನು ಹೊಂದಿದ್ರೆ ಅವರು
ಜಾಸ್ತಿಯಾಗಿ ಹೆಚ್ಚು ಅಂದ್ರೆ ಸತತವಾಗಿ 8 ಮಾಲೆ 10 ಮಾಲೆ ಎಲ್ಲ ಮಾನಸಿಕವಾಗಿ ಮಾಡ್ಬೇಕಾದ್ರೆ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿರ್ಬೇಕು. ಇಲ್ಲದಿದ್ರೆ ಜನರಲಿ ವಾಚಿಕ ಅಥವಾ ಉಪಾಂಶು ಸಜೆಸ್ಟೆಡ್. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಕೆಲವು ವರ್ಡ್ಗಳನ್ನು ಬಿಟ್ಟು ಜಪ ಮಾಡಿದ್ರೆ ಇಟ್ಸ್ ನಾಟ್ ದ ರೈಟ್. ಇದು ಆ ಮಹಾಮಂತ್ರ ಸಂಪೂರ್ಣ ಮಾಡಲಿಲ್ಲ ಅಂದ್ರೆ ಅದು ಸರಿಯಾದ ಜಪ ಅಲ್ಲ. ಅದು ಆ ರೀತಿ ಮಾನಸಿಕವಾಗಿ ಸರಿಯಾಗಿ ನಾವು ಫೋಕಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೆಟರ್ ಚಾಂಟ್ ಉಪಾಂಶು ಅಥವಾ ವಾಚಿಕ ಜಪ ಮಾಡೋದು ಒಳ್ಳೇದು. ಯಾತಕ್ಕಾಗಿದ್ರೆ ಶಬ್ದಗಳನ್ನು ಬಿಡಬಾರ್ದು. ಅರೆ ಮಾನಸಿಕವನ್ನು ಜಪ ಮಾಡಬೇಕಾದ್ರೂ ಸಹ ಎಲ್ಲ ಶಬ್ದಗಳನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು. ಆದ್ರೆ ಎಲ್ಲ ಶಬ್ದಗಳನ್ನು ಪ್ರೊನೌನ್ಸ್ ಮಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ಮನಸ್ಸಿನಲ್ಲಿ ತುಂಬಾ ಕಲ್ಮಶಗಳು ತುಂಬಿರುವಾಗ ಕಷ್ಟ ಆಗ್ತದೆ ಎವ್ರಿ ವರ್ಡ್ ಅನ್ನು ಪ್ರೊನೌನ್ಸ್ ಮಾಡೋದು. ಸೊ ಅದಕ್ಕಾಗಿ ಬೆಟರ್ ಉಪಾಂಶ ಅಂದ್ರೆ ಬರೇ ಲಿಪ್ಸ್ಗಳು ಮಾತ್ರ ಮೂವ್ ಆಗ್ತಾ ಇರ್ತದೆ, ನನಗೆ ಮಾತ್ರ ಕೇಳ್ತಾ ಇರ್ತದೆ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ, ನನಗೆ ಮಾತ್ರ ಕೇಳಿಸ್ತಾ ಇರ್ತದೆ. ವಾಚಿಕ ಅಂದ್ರೆ ಜೋರಾಗಿ ಎಲ್ರಿಗೂ ಕೇಳ್ತದೆ. ಆದ್ರೆ ಆಚಾರ್ಯರು ಏನ್ ಹೇಳ್ತಾರೆ, ವಾಚಿಕ ಮಾಡೋದು ಉತ್ತಮ, ಯಾಕಂದ್ರೆ ಬೇರೆಯವರಿಗೂ ಸಹ ಉದ್ಧಾರ ಮಾಡ್ಬೋದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಪರ್ಸನಲ್. ಏನು ಅಂದ್ರೆ ಈ ಜಪ ಏನಿದೆ ಅದರಲ್ಲಿ ಯಾವುದೇ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ಗಳು ಇಲ್ಲ, ಯಾವುದೇ ನಿಯಮಗಳು ಇಲ್ಲ. ಅದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು, ಅದು ಬೆಟರ್, ಇದು ಬೆಟರ್. ಯಾರಿಗೆ ಯಾವುದು ಕನ್ವೀನಿಯಂಟ್ ಅದರ ಪ್ರಕಾರ ಮಾಡಬಹುದು. ಆದ್ರೆ ಸರಿಯಾಗಿ ಸ್ಪಷ್ಟವಾಗಿ ಪ್ರೊನೌನ್ಸ್ ಮಾಡಬೇಕು. ಅದನ್ನು ಸರಿಯಾಗಿ ಫೋಕಸ್ ಮಾಡಿ ಕೇಳಬೇಕು. ಅಥವಾ ಮಾನಸಿಕ ಜಪ ಮಾಡೋದ್ರೆ ಅದ್ರ ಮೇಲೆ ಫೋಕಸ್ ಇರಬೇಕು. ಕೇಂದ್ರೀಕರಣ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಇರಬೇಕು, ಬೇರೆ ಥಾಟ್ಸ್ಗಳು ಬರ್ತಾ ಇರಬಾರ್ದು. ಸೊ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ವಾಚಿಕ ಉಪಾಂಶು ಜನರಲ್ಲಿ ಹೆಚ್ಚಿನ ಜನರು ಮಾಡ್ತಾರೆ, ಮಾನಸಿಕ ಜನರಲ್ಲಿ ಹೆಚ್ಚಿನ ಜನರು ಅದನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ಆದ್ರೆ ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಮ್ಮ ದೇಶ ಕಾಲ ಪಾತ್ರ ಅಂದ್ರೆ ಟೈಮ್ ಪ್ಲೇಸ್ ಸರ್ಕಮ್ಸ್ಟಾನ್ಸ್ ಪ್ರಕಾರ ನಮ್ಗೆ ಯಾವ ರೀತಿಯ ಜಪ ಬೇಕು ಅದನ್ನು ಸರಿಯಾಗಿ ನಾವು ಮಾಡ್ಬೋದು. ಸೊ ಹರೇ ಕೃಷ್ಣ. ಸೊ ಇಲ್ಲಿ ಹರಿದಾಸ್ ಠಾಕೂರರು ಎಲ್ಲ ರೀತಿಯ ಜಪಗಳನ್ನು ಅವರು ಮಾಡ್ತಾ ಇದ್ರು. ಅದನ್ನು ನಾವು ನಮ್ಮ ಜೀವನದಲ್ಲಿ ಕಲಿಬಹುದು. ಮತ್ತೆ ಜಗನ್ನಾಥಪುರಿಯಲ್ಲಿ ಇರ್ಬೇಕಾದ್ರೆ ಅದೇ ಅವರಿಗೆ ಜಗನ್ನಾಥನ ದೇವಸ್ಥಾನದಲ್ಲಿ ಎಲ್ಲೋ ಇರ್ಲಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಹೇಳ್ತಾರೆ, ಚಕ್ರವನ್ನು ನೋಡಿದ್ರೆ ಜಗನ್ನಾಥನ ನೋಡಿದ ಹಾಗೆ. ಸೊ ಅದರಿಂದ ಅವರು ವಾಸ ಮಾಡುತ್ತಿರುವ ಸ್ಥಳದಿಂದ ಚಕ್ರ ಕಾಣಿಸ್ತಾ ಇತ್ತು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಸತತವಾಗಿ ಅವರಿಗೆ ಪ್ರಸಾದವನ್ನು ತಂದು ಕೊಡ್ತಾ ಇದ್ರು. ಸೊ ನಮ್ಗೆ ಗೊತ್ತು, ಜಗನ್ನಾಥ ಮತ್ತು ಗೌರಾಂಗ ಮಹಾಪ್ರಭು ಏನು ಡಿಫ್ರೆನ್ಸ್ ಇಲ್ಲ. ಸೇಯಿ ಗೌರ್, ಸೇಯಿ ಕೃಷ್ಣ, ಸೇಯಿ ಜಗನ್ನಾಥ್. ಸೊ ಸ್ವತಃ ಭಗವಂತನೇ ಹರಿದಾಸ್ ಠಾಕೂರರ ಮನೆಗೆ ಅವರು ಬರ್ತಾ ಇದ್ರು. ಸೊ ಹೇಳಲಿಕ್ಕೆ ತುಂಬಾ ಇದೆ, ಬಟ್ ಇವತ್ತು ಸಮಯ ಆಯ್ತು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಮುಂದೆ ನಮ್ಮ ಕ್ಲಾಸ್ ಅನ್ನು ಮುಂದುವರಿಯುವ ಮೊದಲು ನಾವು ಹರಿದಾಸ್ ಠಾಕೂರರ ಕೃಪೆಗೆ ಮತ್ತು ಅವರ ಆಶೀರ್ವಾದಕ್ಕಾಗಿ ಯಾಚನೆ ಮಾಡೋಣ. ಹರೇ ಕೃಷ್ಣ. ನಾಮಾಚಾರ್ಯ ಶ್ರೀಲಾ ಹರಿದಾಸ್ ಠಾಕೂರ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲಾ ಗುರುದೇವ್ ಕಿ ಜೈ. ಯಾರಿಗೆ ಏನಾದರೂ ಪ್ರಶ್ನೆಗಳು ಅಥವಾ ಕಮೆಂಟ್ಸ್, ಕರೆಕ್ಷನ್ ಏನಾದ್ರು ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಈ ಜಪದ ಬಗ್ಗೆ, ಹರಿದಾಸರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭು. ನಾನು ಸ್ಟಾರ್ಟಿಂಗ್ ಯಾವಾಗ ಇಸ್ಕಾನ್ ಸಂಪರ್ಕಕ್ಕೆ ಬಂದಾಗ ಅವಾಗ ಹೇಳ್ತಾ ಇದ್ರು ಜೋರಾಗಿ ಜಪ ಮಾಡಿ ಅಂತ. ನಾನು ಒಂದಿನ ವೈಕುಂಠ ಏಕಾದಶಿ ದಿನ ಟೆಂಪಲ್ ಅಲ್ಲಿ ಜೋರಾಗಿ ಮಾಡ್ತಾ ಇದ್ರೆ ಒಬ್ರು ಪುರೋಹಿತರು ಬಂದ್ಬಿಟ್ಟು, ಇಷ್ಟು ಜೋರಾಗಿ ಮಾಡಬಾರ್ದು ನಾಮ ಮಂತ್ರ ಜಪನ, ನಿಮ್ ಮನ್ಸಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪ್ರಭು. ಹೌದು. ಸೊ ಅದಕ್ಕೆ ಹೇಳಿ. ಮತ್ತೆ ನಾವು ಇದು ಪಂಢರಾಪುರಕ್ಕೆ ಹೋದಾಗ ಕೂಡ ಅಲ್ಲಿ ಇನ್ನೇನು ಗರ್ಭಗುಡಿಗೆ ಈಚೆಯಿಂದ ಎಂಟರ್ ಆಗುವಾಗ ನಾವು ಜೋರಾಗಿ ಹರೇ ಕೃಷ್ಣ ಹೇಳ್ತಾ ಇದ್ವಿ. ಮತ್ತೆ ಅಲ್ಲಿ ಗಾರ್ಡ್ಸ್ ಎಲ್ಲ ಇರ್ತಾರಲ್ಲ, ಅವರು ಹಂಗೆ ಹೇಳುದು, ಕಿರ್ಚ್ಬೇಡಿ ನೀವು ಅಂತ, ಸೈಲೆಂಟ್ ಆಗಿ ಹೇಳ್ಬೇಡಿ, ಇಲ್ಲಿ ಆಚೆ ಹೋಗಿ ಹೇಳ್ಕೊಳ್ಳಿ ಅಂತ. ನನ್ಗೆ ಅವಾಗ ಅನ್ನಿಸ್ತು, ಭಗವಂತನ ಮುಂದೆ ಭಗವಂತನ ನಾಮ ಹೇಳೋದಕ್ಕೆ ಇವ್ರ ಪರ್ಮಿಷನ್ ಬೇಕಾ ನಮ್ಗೆ ಅಂತ ಅನಿಸ್ತು. ಹೌದೌದು. ಅಂದ್ರೆ ಅದಕ್ಕೆ ಅಂದ್ರೆ ವಾಚಿಕ ಮಾಡಬಹುದು,
ಬಟ್ ಅದೇ ದೇಶ ಕಾಲ ಪಾತ್ರ ಅಂದ್ರೆ ಸಂದರ್ಭಕ್ಕೆ ಸರಿಯಾಗಿ ಆ ತರ ಎಲ್ಲ ಹೌದು, ನೋಡಿ. ನಮ್ದು ಆ, ಉದ್ದೇಶ ಏನಿತ್ತು ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರು ಅದನ್ನ ಕೇಳ್ತಾರಲ್ಲ ಅಂತ ನಾವು ಆ ಉದ್ದೇಶದಿಂದ ಮಾಡಿದ್ವಿ. ಹೌದು, ಕರೆಕ್ಟ್. ನಮ್ಮ ಉದ್ದೇಶ ಚೆನ್ನಾಗೇ ಇದೆ. ಪರವಾಗಿಲ್ಲ, ಅದೇನು ಅವ್ರು ಹೇಳಿದ್ರು ಏನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನಾವು ವಾಚಿಕ ಮಾಡ್ಬೋದು. ಇನ್ ಕೇಸ್ ಅವ್ರು ಓಕೆ ಹೇಳಿದ್ರೆ ನಾವು ಇನ್ ಕೇಸ್ ಹೇಳಿದ ಮೇಲೆ ಬೇಕಾದ್ರೆ ನಾವು ಉಪಂಶು ಅಥವಾ ಮಾನಸಿಕ ಮಾಡ್ಬೋದು. ಓಕೆ. ಅದೇ, ಥ್ಯಾಂಕ್ ಯು ಮಾತಾಜಿ, ನೀವು ಶೇರ್ ಮಾಡಿದ್ದಕ್ಕೆ. ಸೊ ಅದೇ ಇವರು ಇವನ್ ಜಯಪತಾಕ ಮಹಾರಾಜ್ ಪಾಸ್ಟ್ ಟೈಮ್ಸ್ ಎಲ್ರಿಗೂ ಗೊತ್ತಿರ್ಬೋದಲ್ವಾ? ಹೌದು ಪ್ರಭು, ಅವರು ಹ್ಮ್. ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಜಯಾನಂದ್ ಅವ್ರಿಗೆ ಗೊತ್ತಿರಲ್ಲ. ಅವರು ನೀನ್ ಜಪ ಮಾಡು ಅಂತ ಪ್ರಭುಪಾದರು ಜಪಮಾಲೆ ಬಿಟ್ಟಿರ್ತಾರೆ ಅವ್ರಿಗೆ. ಮತ್ತೆ ಹ್ಮ್. ಅವರು ಕೂಡ ಜೋರಾಗಿ ಮಾಡ್ತಾ ಇರೋ, ಬೇರೆ ಶಿಷ್ಯರು ಬಂದು ಹೌದು, ಪ್ರಭುಪಾದರಿಗೆ ಹೇಳ್ತಾರೆ ಇವ್ರು ತುಂಬಾ ಹೌದು. ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಜೋರಾಗಿ ಮಾಡಿ ಅಂತ. ಅವಾಗ ಹ್ಮ್. ಪ್ರಭುಪಾದರು ಕರ್ಸಿ ಅವ್ರನ್ನ ಹೇಳ್ತಾರೆ, ನೀನ್ ಹೌದು. ಇತರರಿಗೆ ಈ ತರ ಡಿಸ್ಟರ್ಬ್ ಮಾಡ್ಬೇಡ, ಹ್ಮ್. ಎಲ್ಲಾದ್ರೂ ದೂರ ಹೋಗಿ ಕುತ್ಕೊಂಡ್ ಮಾಡು ಅಂದಾಗ ಅವ್ರು ಬೆಟ್ಟದ ಹತ್ರ ಹೋಗಿ ಮೇಲೆ ಕುತ್ಕೊಂಡು ಅಲ್ಲಿ ಜೋರಾಗಿ ಮಾಡ್ತಾ ಇರ್ತಾರೆ. ಹೌದು. ಸೊ ವಾಚಿಕ ಜಪನು ತುಂಬಾ ಒಳ್ಳೇದು, ಯಾಕಂದ್ರೆ ಬೇರೆ ಜೀವಿಗಳು ಸಹ ಉದ್ಧಾರ ಆಗ್ತದೆ. ಹರೇ ಕೃಷ್ಣ. ಸೊ ಬೇರೆ ಏನಾದ್ರು ಕಮೆಂಟ್ಸ್ ಅಥವಾ ರಿಯಲೈಸೇಷನ್ ಶೇರಿಂಗ್ ಏನಾದ್ರು ಇದ್ರೆ ಹೇಳ್ಬೋದು. ವಾಚಿಕ ಜನರಲಿ ಎಷ್ಟು ಜನ ವಾಚಿಕ ಅಥವಾ ಉಪಂಶು ಮಾಡ್ತೀರಿ, ಅಥವಾ ಎಷ್ಟು ಜನ ಮಾನಸಿಕ ಮಾಡ್ತೀರಿ? ಮಾನಸಿಕ ಯಾರಾದ್ರೂ 6 ಮಾಲೆ 7 ಮಾಲೆ ಯಾರಾದ್ರೂ ಟ್ರೈ ಮಾಡಿದೀರಾ? ಪ್ರಭು ಮಾನಸಿಕ ಮಾಡ್ತಾ ಇದ್ರೆ ಹೇಳ್ದಂಗೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಮನಸ್ಸು ಜಪನೂ ಮಾಡ್ತಾ ಇರುತ್ತೆ, ಇನ್ನೊಂದ್ ಸೈಡ್ ಎಲ್ಲೂನು ಹೋಗಿ ಬರ್ತಾ ಇರುತ್ತೆ ಅದು. ಯಾವಾಗ ಅದೇ. ನಾವು ವಾಚಿಕ ಜೋರಾಗಿ ಮಾಡ್ತೀವಲ್ಲ, ಅದನ್ನ ನಾವು ಕೇಳೋದ್ರ ಮೇಲೆ ನಮ್ಮ ಗಮನ ಹೋಗ್ಬೇಕು. ಕೇಳೋದ್ರ ಮೇಲೆ ಗಮನ ಹೋದಾಗ ಅವಾಗ ಮನಸ್ಸು ಬೇರೆ ಕಡೆ ಹೋಗಲ್ಲ ಪ್ರಭು. ಹ್ಮ್ ಹೌದು. ಸೊ ಏಕಾಗ್ರಚಿತ್ತತೆ ತುಂಬಾ ಇಂಪಾರ್ಟೆಂಟ್. ಹೇಳಿ ಮಾತಾಜಿ. ನಾವೆಲ್ಲ ಜೋರಾಗೆ ಮಾಡ್ತೀವಿ ಪ್ರಭುಜಿ, ಅದು ಮಾನಸಿಕ ನಮಗ್ ಇದಾಗಲ್ಲ ರೀ. ನಾವು ಕೇಳ್ಬೇಕಲ್ರಿ, ನಾವು ಜಪ ಮಾಡಿದ್ರೆ ಅದ್ ಹಾ, ಜೋರಾಗಿ ಮಾಡ್ತೀವಿ. ಹೌದು. ಕೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಶಬ್ದ ಟ್ರಾನ್ಸೆಂಡೆಂಟಲ್ ಸೌಂಡ್ ವೈಬ್ರೇಷನ್, ಅಲೌಕಿಕ ಶಬ್ದ ಕಂಪನಗಳನ್ನು ಕೇಳಿದಾಗ ಏನಾಗ್ತದೆ, ಕಿವಿಯ ಒಳಗೆ ಹೋಗಿ ನಾವು ಕೇಳಿದಾಗ ಕಿವಿಯ ಇಂದ್ರಿಯದಿಂದ ಅದು ನಮ್ಮ ಪ್ರಜ್ಞೆಯನ್ನು ಶುದ್ಧ ಮಾಡ್ತದೆ. ನಮ್ಮ ಪ್ರಜ್ಞೆ ಏನಿದೆ, ಕಾನ್ಶಿಯಸ್ನೆಸ್, ಅದನ್ನು ಸಂಪೂರ್ಣ ಅಂದ್ರೆ ಗ್ರಾಜುವಲಿ ಶುದ್ಧ ಮಾಡ್ತದೆ. ಒಂದು ಶುದ್ಧ ನಾಮ ಆಕ್ಚುಲಿ ಸಂಪೂರ್ಣವಾಗಿ ಶುದ್ಧ ಮಾಡ್ತದೆ. ಸೊ ಅದರಿಂದ ಶುದ್ಧ ನಾಮ ಜಪವನ್ನು ನಾವು ಆದಷ್ಟು ಮಾಡುವ ಸ್ತರಕ್ಕೆ ಬರಬೇಕು, ಪ್ರೇಮನಾಮ. ಸೊ ಅದಕ್ಕೆ ಕೇಳುವುದು ತುಂಬಾ ಇಂಪಾರ್ಟೆಂಟ್. ಕೇಳಿದಾಗ ಪ್ರಜ್ಞೆ ಶುದ್ಧವಾಗ್ತದೆ. ಅದನ್ನೇ ನಾವು ಹಿಂದಿನ ಜಪ ಸೆಮಿನಾರ್ ಅಲ್ಲಿ ಪ್ರಯತ್ನ ಮಾಡಿರುವುದು. ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು, ನಾವು ಈಗ ಜಪ ಮಾಡ್ತಾ ಇರುವಂತ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡುವುದು. ಒಂದು ವೇಳೆ ಫುಲ್ ಮಹಾಮಂತ್ರ ಕೇಳಲಿಕ್ಕೆ ಆಗದಿದ್ರೂ ಸಹ ಒಂದು ಕೃಷ್ಣ ಅಥವಾ ಒಂದು ರಾಮ ಕೇಳಿದ್ರೂ ಸಹ ವಿ ಆರ್ ವೆರಿ ವೆರಿ ಫಾರ್ಚುನೇಟ್, ತುಂಬಾ ಅದೃಷ್ಟಶಾಲಿಗಳು. ಯಾಕಂದ್ರೆ ಅದು ನಮ್ಮ ಪ್ರಜ್ಞೆಯನ್ನು ಅಷ್ಟು ಶುದ್ಧ ಮಾಡ್ತದೆ. ಅದಕ್ಕಾಗಿ ತುಂಬಾ ಜಾಗರೂಕತೆಯಿಂದ ಏಕಾಗ್ರಚಿತ್ತದಿಂದ ಜಪ ಮಾಡಬೇಕು. ಸೊ ಕೇಳೋದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಮಾತಾಜಿ, ನೀವು ಹೇಳಿದ್ದಕ್ಕೆ. ಬೆಳಿಗ್ಗೆ ಎಲ್ಲಾ ಜಾಯಿನ್ ಆಗ್ತೀವಿ ಪ್ರಭುಜಿ, ನಾವು 4:15 ರತಿ ಮಾಧುರಿ ಮಾತಾಜಿದು ಹಾ, ಗ್ರೂಪ್ ಐತಲ್ರಿ, ರತಿ ಮಾಧುರಿ ಮಾತಾಜಿ. ಜಾಯಿನ್ ಆಗಿರ್ತೇವ್ರಿ ಪ್ರಭುಜಿ. ತುಂಬಾ ಮಠನೂ ಇರ್ತೈತ್ರಿ. ಒಳ್ಳೇದಾಯ್ತು ಮಾತಾಜಿ. ಸೊ ಭಕ್ತರ ಜೊತೆಗೆ ಜಪ ಮಾಡಿದ್ರೆ ಇನ್ನೂ ಜಾಸ್ತಿ ಇಫೆಕ್ಟ್. ನಾವು ಹೌದ್ರಿ, ಆ ಕಡೆ ಈ ಕಡೆ ಹೋಗಲ್ರಿ, ಎಲ್ಲಾರು ಸೇರಿ ಮಾಡ್ತೇವಲ್ರಿ. ಹಂಗ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಗ ಇದಾಗ್ತೈತಿ ಅಂದ್ರೆ ಅದ್ರ ಇಫೆಕ್ಟ್ ಆಗ್ತೈತ್ರಿ. ನಾವು ಪೂರ್ತಿ ನಾವೇನ್ ಶುದ್ಧ ಭಕ್ತರು ಅಂತೇಳಿ ಇಲ್ರಿ ಪ್ರಭುಜಿ, ಆದ್ರ ಸ್ವಲ್ಪ ಒಳ್ಳೇದ ಎಲ್ಲಾರು ಜಪ ಮಾಡಿದ್ರ ಅಂತ ಅದು ಮನಸ್ಸು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಅಂದ್ರ ಅವರು ಅದೇ ಮಂತ್ರ ಹೇಳ್ತಿರ್ತಾರ್ರಿ. ಒಬ್ರು ಮೈಕ್ ಓಪನ್ ಮಾಡ್ಕೊಂಡು ಜಪ ಮಾಡೋದು, ಮತ್ ಉಳ್ಕದಾರ ಸುಮ್ನೆ ಇರೋದು, ಆಮ್ಯಾಗ ಮತ್ತೊಬ್ರು ಮಾಡೋದು, ಹಿಂಗ್ ಮಾಡ್ತೇವ್ರಿ ಪ್ರಭುಜಿ. ಸೊ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದ್ರೆ ಭಕ್ತರ ಸಂಘದಲ್ಲಿ ಜಪ ಮಾಡಿದಾಗ ಸ್ವಾಭಾವಿಕವಾಗಿ ಜಪ ತುಂಬಾ ಇಂಪ್ರೂವ್ ಆಗತ್ತೆ. ಅದು ಯಾಕೆ ಅಂದ್ರೆ ಅವರು ಜಪ ಮಾಡ್ತಾ ಇರುವಂತಹ ಇದರಲ್ಲಿ ಸಹ ನಮ್ಗೆ ಆ ವಾತಾವರಣದಲ್ಲಿ ಶಕ್ತಿ, ಅಥವಾ ಈವನ್ ಝೂಮ್ ಜಪ ಮಾಡ್ಬೇಕಾದ್ರೆ ನಮ್ಮ ವಾತಾವರಣ ಸಂಪೂರ್ಣ ಬದಲಾಗಿರುತ್ತೆ. ಸೊ
ಒಂದನೇದಾಗಿ ಭಕ್ತರ ಸಂಘದಲ್ಲಿ ಜಪ ಮಾಡೋದು, ಮತ್ತೆ ಇನ್ನೊಂದು ಎರಡನೇದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡೋದು, ಮೂರನೆಯದು ಸಾಧ್ಯ ಆದ್ರೆ ತುಳಸಿಯ ಮುಂದೆ ಜಪ ಮಾಡೋದು. ಹರೇ ಕೃಷ್ಣ ಆಮ್ಯಾಗ್ರಿ ಮಹಾಮಂತ್ರ ತುಳಸಿಯ ಮುಂದೆ ಜಪ ಮಾಡೋದು ಈಸ್ ದ ಬೆಸ್ಟ್ ಜಪ. ಅಂದ್ರೆ ತುಳಸಿ ಮುಂದೆ ಮಾಡೋದು. ನಾವ್ ಇಟ್ಕೊಂಡೇ ಮಾಡ್ತೇವಿ ಪ್ರಭುಜಿ, ತುಳಸಿ ಕುಂಡ ಮುಂದ್ ಇಟ್ಕೊಂಡೇ ಮಾಡ್ತೇವಿ. ಆದ್ರ ಆ ಟೈಮ್ನಾಗ ಎಲ್ಲಾ ಮಲಗಿರ್ತಾರಲ್ರಿ, ಅವಾಗ ಚಲೋ ಅನಸ್ತತ್ರಿ ನಮ್ಗ್ ಜಪ ಮಾಡಕ್. ಯಾವ್ದೇ ಸದ್ದು ಗದ್ಲ ಇರಂಗಿಲ್ರಿ, ಬೇಡೆ ಒಂದ್ ಕಡೆ ಕುತ್ಕೊಂಡು ಮಾಡ್ತೇವ್ರಿ ಪ್ರಭು. ಹಂಗಾಗಿ ಏನು ಮತ್ತ ಟೈಮ್ ಆಯ್ತು ಅಂದ್ರ ನಮ್ಗ್ ಮಾಡಾಕ ಆ ವಾತಾವರಣ ತುಂಬಾ ಶುದ್ಧವಾದದ್ದು ಪ್ರಭುಜಿ. ಹೌದು, ಟೈಮ್ ರೀ. ತುಂಬಾ ಒಳ್ಳೇದು ಮಾತಾಜಿ, ವೆರಿ ನೈಸ್, ಥ್ಯಾಂಕ್ ಯು, ಧನ್ಯವಾದಗಳು ಶೇರ್ ಹರೇ ಮಾಡಿದ್ದಕ್ಕೆ. ಕೃಷ್ಣ ಹರೇ ಕೃಷ್ಣ. ಪ್ರಭುಜಿ. ಧನ್ಯವಾದ ಮಾತಾಜಿ. ಸೊ ತುಂಬಾ ಸೊ ಚೆನ್ನಾಗಿ ಹೇಳಿದ್ರ ಪ್ರಭು. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಸೊ ನಿಮ್ದು ಹೇಳಿ ಮಾತಾಜಿ. ಅಲ್ರಿ, ಹಿಂದೆ ಹೇಳಿದ್ದು ರೀ ತುಂಬಾ ಚೆನ್ನಾಗಿತ್ತು, ಇವತ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ನಾವು ತಪ್ಪು ಮಾಡೋದು ನಮ್ಗೆ ಅರ್ಥ ಆಗತ್ತೀರಿ ನೀವ್ ಹೇಳೋದ್ರಿಂದ ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. ಅದೇ ಜಪ ಹೇಳಿ ಹೇಳಿ. ಜಪ ಮಾಡ್ಬೇಕು, ಯಾವ ತಪ್ಪು ನಾವ್ ಮಾಡ್ತೇವೆ ಅನ್ನೋದನ್ನು ಅರ್ಥ ಆಗತ್ತ ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಆಕ್ಚುಲಿ ಅದೇ ನಮ್ದು ಸತತವಾಗಿ ಜಪವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನಮ್ಗೆ ನೀವು ಹೇಳಿದ್ರಲ್ಲ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಅಂದ್ರೆ ಏನು, ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂದ್ರೆ ಏನು, ಕ್ರಮೇಣವಾಗಿ ಸರಿಯಾಗಿ ಜಪ ಮಾಡಿ ಅಪರಾಧಗಳನ್ನು ಮಾಡದೇ ಇದ್ರೆ ಕ್ರಮೇಣವಾಗಿ ಅನರ್ಥಗಳು ಹೋಗಿ ಸ್ಥಿರತೆ, ರುಚಿ. ಆ ಬೆಳಿಗ್ಗೆ ನೀವು ಹೇಳಿದ್ರಲ್ಲ ಅದು ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗ್ ಅನ್ನಿಸ್ತದೆ ಅಂತ. ಆ ಟೈಮ್ ಹೆಸರಾಗ್ತತ್ರಿ, ನಾನ್ ಜಪ ಮಾಡ್ಬೇಕಂತ ಹೇಳ್ರಿ ಬಾಳ ತುಂಬಾ ಆಸೆ ಪ್ರಭುಜಿ. ಆ ಟೈಮ್ ಒಂದ್ 10 ನಿಮಿಷ ಲೇಟ್ ಆಗಿ ಅದ್ರೂ ಮತ್ ಮನ್ಸಿಗೆ ನಾನು ಇಷ್ಟು ಮತ್ತೊಂದ್ 2 ಮಾಲೆ ಜಪ ಒಂದ್ ಮಾಲೆ ಜಪ ಆಗ್ತಿತ್ತಲ್ಲ ಅಂತೇಳಿ ಅನಸ್ತತಿ ಪ್ರಭುಜಿ ಅವಾಗ. ಸೊ ಅದೇ ರೀತಿ ನಾವು ಟೇಸ್ಟ್ ಅನ್ನು ಡೆವಲಪ್ ಮಾಡ್ಕೋಬೇಕು, ರುಚಿಯನ್ನು ಡೆವಲಪ್ ಮಾಡ್ಕೋಬೇಕು. ಸೊ ದಟ್ಸ್ ವೆರಿ ವೆರಿ ಗುಡ್. ಏನೋ ಒಳ್ಳೇದು ಏನಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡೋದು ತುಂಬಾ ಒಳ್ಳೇದು ಅನಿಸ್ತಾ ಇದ್ರೆ ವಿ ಆರ್ ಮೇಕಿಂಗ್ ಗುಡ್, ಒಳ್ಳೆ ರೀತಿಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ ಅಂತ ಅರ್ಥ. ಯಾಕಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಹೆಚ್ಚಿನ ಭಕ್ತರಿಗೆ ನಿದ್ದೆ ಬರುತ್ತೆ. ಹೌದ್ರಿ ಪ್ರಭುಜಿ, ನಾವ್ ಎಲ್ಲಾ ಗ್ರೂಪ್ ಸೇರಿ ಆ ಟೈಮ್ನಾಗ ನಿದ್ದೆ ಒಂದ್ ಕ್ಷಣ ನಮ್ಗ ತುಗೋಡಕ್ಕೆ ಬಂದ್ ಒಂದ್ ಶಬ್ದ ಅನ್ಲಿಕ್ಕಂದ್ರ ಇನ್ನೊಬ್ರು ಎಚ್ಚರಿಸ್ತಾರ, ನಿಮ್ ಧ್ವನಿನೇ ಕೇಳಿಸ್ತಾ ಇಲ್ಲಲ್ಲ ಅಂತ ನಮ್ ಹೆಸರು ಕರಿತಾರ್ರಿ ಅವ್ರು ಪ್ರಭುಜಿ, ನಿದ್ದೆ ಬಂದ್ರುನು ರೀ. ಹಂಗಾಗಿ ನಮ್ಗ ತುಂಬಾ ಚೆನ್ನಾಗಿ ಅನಿಸ್ತತಿ ಪ್ರಭುಜಿ. ಅಷ್ಟ್ ಜಪ ಮಾಡಿದ್ ನಾವ್ ಇಡೀ ದಿನ ಮಾಡಿದ್ರು ಆಗಲ್ಲ ಪ್ರಭುಜಿ. ಅದೊಂದು ಟೈಮ್ ಬಾಳ ನೋಡ್ರಿ. ಎಸ್ ಮಾತಾಜಿ, ಕರೆಕ್ಟ್. ಸೊ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಇರ್ತದೆ. ಸೊ ಅಫ್ಕೋರ್ಸ್ ಎನಿ ಟೈಮ್ ಯಾವುದೇ ಸಮಯದಲ್ಲಿ ಜಪ ಮಾಡ್ಬೋದು, ಬಟ್ ಬ್ರಹ್ಮ ಮುಹೂರ್ತದಲ್ಲಿ ಒಂದು ಬೆಸ್ಟ್ ಪಾಸಿಟಿವ್ ಪಾಯಿಂಟ್ ಏನು, ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡೋದು ನಮ್ಗೆ ಮನಸ್ಸು ಮೋಡ್ ಆಫ್ ಗುಡ್ನೆಸ್ ಹೆಚ್ಚು ಕಡಿಮೆ ಸತ್ವಗುಣದಲ್ಲಿ ಇರುತ್ತೆ. ಸೊ ಅದರಿಂದ ಸತ್ವಗುಣದಲ್ಲಿ ಜಪ ಮಾಡಿದಾಗ ಫೋಕಸ್ ಅಂದ್ರೆ ಕಾನ್ಸಂಟ್ರೇಷನ್, ಏಕಾಗ್ರ ಚಿತ್ತತೆ ತುಂಬಾ ಸುಲಭವಾಗ್ತದೆ ನಮಗೆ. ಆಫ್ಟರ್ ದರ್ಶನಾರತಿ ಅಥವಾ ನಮ್ದು ಭಾಗವತಂ ಕ್ಲಾಸ್ ಆದ್ಮೇಲೆ ನಾವು ಒಬ್ಸರ್ವ್ ಮಾಡಿ ಏನು ವಾತಾವರಣದಲ್ಲಿ ರಜೋಗುಣಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆರಂಭ ಆಗ್ತದೆ ರಜೋಗುಣ. ಆಮೇಲೆ ಕ್ರಮೇಣ ತಮೋಗುಣಗಳು, ರಜೋಗುಣಗಳು ಜಾಸ್ತಿ ಇರ್ತದೆ. ಆವಾಗ ನಾವು ಫೈಟ್ ಮಾಡಿ ಜಪ ಮಾಡ್ಬೇಕು, ಆ ಗುಣಗಳನ್ನು ಮೀರಿ ಜಪ ಮಾಡ್ಬೇಕಾಗ್ತದೆ, ಕಷ್ಟ ಆಗ್ತದೆ. ಹರೇ ಕೃಷ್ಣ, ತುಂಬಾ ಧನ್ಯವಾದಗಳು ಶೇರ್ ಮಾಡಿದ್ದಕ್ಕೆ. ಮತ್ತೆ ಬೇರೆಯವರಿಗೆ ಏನಾದರೂ ಶೇರ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದೇ ಇವ್ರು ಹೇಳ್ದಂಗೆ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡೋದ್ರಿಂದ ಇಡೀ ದಿನ ಲವಲವಿಕೆಯಲ್ಲಿ ಕೂಡ ಇರ್ಬೋದು ನಾವು. ಹೌದು,
ಯಾತಕ್ಕಾಗಿ ಅಂದ್ರೆ ನಮ್ಮ ಪ್ರಜ್ಞೆ ಏನಿದೆ ಆ ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಿದಾಗ ನಮ್ಮ ಪ್ರಜ್ಞೆ ಏನಿದೆ ಅದು ಎಸ್ಪೆಷಲಿ ನಾವು ಸಂಪೂರ್ಣವಾಗಿ 16 ಮಾಲೆ ಜಪಗಳನ್ನು ಮಾಡಿದ್ರೆ ನಮ್ಮ ಪ್ರಜ್ಞೆ ನಾವು ಅಬ್ಸರ್ವ್ ಮಾಡ್ಬೋದು, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರ್ತೇವೆ ಥ್ರೂಔಟ್ ದ ಡೇ, ದಿನದ ಉದ್ದಕ್ಕೂ. ಸೊ ಅದಕ್ಕಾಗಿ ಏನು ರೆಕಮೆಂಡೇಶನ್ ಅಂದ್ರೆ ಕಡೇ ಪಕ್ಷ ಒಂದು 8 ಮಾಲೆ, 16 ಮಾಲೆಯಲ್ಲಿ ಅಟ್ಲೀಸ್ಟ್ 8 ಮಾಲೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿರ್ಬೇಕು. ಅದನ್ನು ಗೋಪಾಲಕೃಷ್ಣ ಮಹಾರಾಜು ಅವರು ಏನು ಹೇಳ್ತಾ ಇದ್ರು ಅಂದ್ರೆ ಅಟ್ಲೀಸ್ಟ್ ಮಾರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ ಅಟ್ಲೀಸ್ಟ್ ಮಾರ್ನಿಂಗ್, ನಮ್ಗೆ ತುಂಬಾ ಬ್ಯುಸಿ ಡೇ, ತುಂಬಾ ಏನು ಅಲ್ಲಿ ಟ್ರಾವೆಲ್ ಮಾಡಬೇಕು, ಬೇರೆ ಊರಿಗೆ ಹೋಗ್ಬೇಕು, ಈ ತರ ಎಲ್ಲ ಕಮಿಟ್ಮೆಂಟ್ಸ್ ಇದ್ರೂ ಸಹ ಕಡೇ ಪಕ್ಷ 1 ಅವರ್ ಅಂದ್ರೆ 8 ಮಾಲೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ಒಳ್ಳೇದು. ಯಾತಕ್ಕಾಗಿ ಅಂದ್ರೆ ಅದು ನಮ್ಮ ಪ್ರಜ್ಞೆಯನ್ನು ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಇಡ್ತೀವಿ. ಸೊ ಅದಕ್ಕಾಗಿ ಬ್ರಹ್ಮ ಮುಹೂರ್ತ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹರೇ ಕೃಷ್ಣ. ಹೌದು ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಸಂಪೂರ್ಣವಾಗಿ 16 ಮಾಲೆ ಬೆಳಿಗ್ಗೆ ಮಾಡಿಬಿಟ್ರೆ ವೆರಿ ವೆರಿ ಗುಡ್, ತುಂಬಾ ಒಳ್ಳೆಯದು. ಆದ್ರೆ ಕೆಲವರಿಗೆ ಆಗದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಆದಷ್ಟು ಮಾಲೆಗಳನ್ನು ಜಪ ಮಾಡಬಹುದು. ಹರೇ ಹರೇ ಕೃಷ್ಣ. ಕೃಷ್ಣ. ಸೊ ತುಂಬಾ ಸಮಯ ಆಯ್ತು. ಬೇರೆ ಏನಾದ್ರೂ ಇದೆಯಾ? 8:30 ಆಯ್ತು. ಇಲ್ಲಾಂದ್ರೆ ವೈಷ್ಣವ ಪ್ರಣಾಮದಲ್ಲಿ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಹರೇ ಕೃಷ್ಣ ಪ್ರಭು. ಅದೇ ನಾವು ಬ್ರಹ್ಮ ಮುಹೂರ್ತದಲ್ಲಿ ಮಾಡೋದ್ರಿಂದ ಇಡೀ ಇವಾಗ ಮಾತಾಜಿ ಹೇಳ್ದಂಗೆ ಇಡೀ ದಿನ ನಮ್ದು ಪ್ರಜ್ಞೆ ಅದೇ ರೀತಿ ಇರುತ್ತೆ. ಅಕಸ್ಮಾತ್ ಬೆಳಿಗ್ಗೆ ಏನಾದ್ರು ಬ್ರಹ್ಮ ಮುಹೂರ್ತದಲ್ಲಿ ಮಿಸ್ ಆದ್ವು, ಇಡೀ ದಿನ ಜಪ ಮಾಡಿಲ್ಲ ಅನ್ನೋದು ಒಂದ್ ಜಪ ಆಗ್ಬಿಡುತ್ತೆ. ಜಪ ಮಾಡಿಲ್ಲ ಅಂತ ಅದೇ ಮತ್ತೆ ಅದು ಮನ್ಸಲ್ಲಿ ಅದೇ ಆಗ್ತಾ ಇರುತ್ತೆ. ಅದೇ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ನೀವು ಬೇರೆ ಅಬ್ಸರ್ವ್ ಕೆಲ್ಸಾನು ಮಾಡಿದ್ರೆ ಮಾಡಕ್ಕಾಗಲ್ಲ, ಜಪನೂ ಮಾಡಕ್ಕಾಗಲ್ಲ, ಆ ರೀತಿ ಆಗ್ಬಿಡತ್ತೆ ಪ್ರಭು. ಹೌದು. ಮತ್ತೆ ಮೇನ್ ಅಂದ್ರೆ ಬೆಳಗ್ಗೆ ಮುಗಿಸ್ಬಿಟ್ರೆ ಏನೋ ನಾವು ಇವತ್ತು ಫುಲ್ ಮುಗಿಸ್ಬಿಟ್ಟಿದೀವಿ ಒಂಥರ ಮೈಂಡೇ ರಿಲ್ಯಾಕ್ಸ್ ಆಗ್ಬಿಡತ್ತೆ ಪ್ರಭು. ಆಮೇಲೆ ಏಕಾಗ್ರ ಚಿತ್ತತೆ ಇಲ್ಲದೆ ಜಪವನ್ನು ಬರೇ ಮುಗಿಸೋದಾಗತ್ತೆ. ಹೌದು. ಆಮೇಲೆ ಸುಮ್ನೆ ರೌಂಡ್ಸ್ ಮುಗಿಸ್ಬೇಕು ಅಂತ ಮಾಡ್ತೀವಿ ಹೊರತು ಮನಸ್ಸಿಟ್ಟು ಆಗಲ್ಲ ಆಮೇಲೆ ಮಾಡೋದಕ್ಕೆ. ತುಂಬಾ ಕಷ್ಟ ಯಾಕಂದ್ರೆ ಎಲ್ಲ ಬಿಸಿ ಶೆಡ್ಯೂಲ್ ಆಗ್ಬಿಡುತ್ತೆ, ಆ ಕಡೆ ನೋಡು ಈ ಕಡೆ ನೋಡು. ಅದೇ ಬ್ರಹ್ಮ ಮುಹೂರ್ತದಲ್ಲಂದ್ರೆ ಯಾರ್ ತೊಂದ್ರೆನೂ ಇರಲ್ಲ, ಎಲ್ಲಾರು ಮಲ್ಗಿರ್ತಾರೆ, ನಮ್ ಪಾಡಿಗೆ ನಾವ್ ಮಾಡ್ಕೋಬಹುದು ಪ್ರಭು. ವೆರಿ ನೈಸ್. ಓಕೆ ಮಾತಾಜಿ. ಸೊ ಅದರಿಂದ ಇವತ್ತಿನ ಟೇಕ್ ಅವೇ ಏನು? ಆದಷ್ಟು ನಾವು ಬ್ರಹ್ಮ ಮುಹೂರ್ತದಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ಕೆ ಪ್ರಯತ್ನ ಮಾಡೋಣ. 16 ಮಾಲೆ ಆದ್ರೆ 16 ಮಾಲೆ, ಇಲ್ದಿದ್ರೆ ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಮಾಲೆ. ಹೌದು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಸೊ ಸತತವಾಗಿ ನಮ್ಮ ಸಿರೀಸ್ ಆದ ಹಾಗೆ ನಮ್ಮ ಜಪ ಕೂಡ ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಸೊ ಅಟ್ಲೀಸ್ಟ್ ಕಡೇ ಪಕ್ಷ ಅಟ್ಲೀಸ್ಟ್ ನಾವು ನಾಮಾಭಾಸಕ್ಕಾದ್ರೂ ಬರಬೇಕು. ನಮ್ಮ ಗುರಿ ಪ್ರೇಮನಾಮಕ್ಕೆ ಬರುವುದು. ಆದ್ರೆ ಕಡೇ ಪಕ್ಷ ಅಟ್ಲೀಸ್ಟ್ ನಾಮಾಪರಾಧದಿಂದ ಮುಕ್ತರ ಕಡೇ ಪಕ್ಷ ನಾಮಾಭಾಸಕ್ಕಾದ್ರೂ ಬರಬೇಕು ಆದಷ್ಟು ಬೇಗ. ಯಾಕಂದ್ರೆ ನಾಮಾಭಾಸದಿಂದ ಪ್ರೇಮನಾಮಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ನಾಮಾಪರಾಧದಲ್ಲೇ ಸ್ಟಕ್ ಆಗಿರ್ಬಾರ್ದು. ಸೊ ಓಕೆ, ಎನಿಹೌ ಸತ್ತವಾಗಿ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಜಪ ಸೆಮಿನಾರ್ ಅದರದೆಲ್ಲ ಬೇರೆ ಬೇರೆ ವಿಧಾನ ನೋಡಿದ್ವಿ. ಶಾಸ್ತ್ರಗಳ ಪ್ರಕಾರ ಶಾಸ್ತ್ರಿಕವಾಗಿ ಕೂಡ ನಾವು ಹರಿನಾಮದ ಮಹಿಮೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿದ್ವಿ. ಇದೆಲ್ಲ ನಮ್ಗೆ ಸಹಾಯ ಮಾಡ್ತದೆ. ಆಮೇಲೆ ಮಾಧುರ್ಯ ಕದಂಬಿನಿ ನೋಡಿದ್ವಿ. ಯಾಕೆ ಮಾಧುರ್ಯ ಕದಂಬಿನಿ ನೋಡಿದ್ವಿ? ಮಾಧುರ್ಯ ಕದಂಬಿನಿ ನಾವು ಯಾವ ಹಂತದಲ್ಲಿದ್ದೀವಿ ನಮ್ಗೆ ಗೊತ್ತಾಗತ್ತೆ. ನಾವು ಹೇಗೆ ಪ್ರಗತಿ ಹೊಂದುತ್ತಾ ಇದ್ದೀವೋ ಅಥವಾ ಅನರ್ಥ ನಿವೃತ್ತಿಯಲ್ಲೇ ಸ್ಟಕ್ ಆಗಿದ್ದೀವೋ, ನಿಷ್ಠಾಸ್ತರಕ್ಕೆ ಪ್ರಗತಿ ಹೊಂದುತ್ತಾ ಇದ್ದೀನೋ. ಸೊ ಇದೆಲ್ಲ ನಮ್ ಚೆಕ್ ಅಂಡ್ ಬ್ಯಾಲೆನ್ಸ್. ಸೊ ಇದೆಲ್ಲ ಅದಕ್ಕಾಗಿ ಬೇರೆ ಬೇರೆ ಇದನ್ನು ನೋಡಿದ್ವಿ. ಸೊ ಹರೇ ಕೃಷ್ಣ. ಆಕ್ಚುಲಿ ಈವನ್ ಲಾಸ್ಟ್ 2 weeks ಬ್ಯಾಕ್ ಸೆಮಿನಾರ್ಗಳಲ್ಲಿ ಕೂಡ ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ ಹರಿನಾಮ ಚಿಂತಾಮಣಿ ಮತ್ತು ಮಾಧುರ್ಯ ಕದಂಬಿನಿ ಇದು ಅರ್ಥ ಮಾಡ್ಕೊಂಡ್ರೆ ಪ್ರಗತಿ ಒಂದು ತುಂಬಾ ಸುಲಭ ಆಗ್ತದೆ. ಹರಿನಾಮ ಚಿಂತ ವೆರಿ ವೆರಿ ಈಸಿ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ.
नामाचार्य शीला हरिदास ठाकुर की जय, शीला प्रभुपाद की जय, शीला गुरुदेव की जय. ತುಂಬಾ ಧನ್ಯವಾದಗಳು. ಅನಂತ ಕೋಟಿ ವೈಷ್ಣವ ಕಿ ಜೈ. ಥ್ಯಾಂಕ್ ಯು, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಣಾಮ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ.